ಮಹೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸ್ವಾಮಿ. ಎಷ್ಟು ವಯಸ್ಸು? ನನಗೀಗ 54 ವರ್ಷ ಸರ್. ಏನು ವಿದ್ಯಾಭ್ಯಾಸ? ನಾನು ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ. ಯಾವುದರಲ್ಲಿ? MA ಪದವೀಧರ ಅರ್ಥಶಾಸ್ತ್ರದಲ್ಲೇ. ಓ, ಯಾಕೆ ಮಾಸ್ಟರ್ಸ್ ಡಿಗ್ರಿ ಮಾಡಿದ್ರಿ? ಏನೋ ವಿದ್ಯಾಭ್ಯಾಸ ಅವಶ್ಯಕತೆ ಆಗಿತ್ತು, ಹಳ್ಳಿಗಾಡಿನ ಬಂದು ನಾನು ಹಾಗಾಗಿ ಮಾಡಿದೆ ಸರ್. ಎಲ್ಲಿ ಓದಿದ್ರಿ ಮಹೇಶ್ ಅವರೇ? ನಾನು ಪ್ರಾಥಮಿಕ ಶಿಕ್ಷಣ ಎಲ್ಲ ಹಳ್ಳಿಲೇ ಓದಿದ್ದು, ಮಾಧ್ಯಮಿಕ ಶಿಕ್ಷಣ ಹಳ್ಳಿಲೇ ಓದಿದ್ದು. ಹೈಸ್ಕೂಲ್ ಮಾತ್ರ ಕೆಸ್ತೂರಿಗೆ ಬಂದು ವಿದ್ಯಾಭ್ಯಾಸ ಮುಗಿಸಿದ್ದೆ. ಆಮೇಲೆ ಪದವಿ ಹಂತದಲ್ಲಿ ಮುದ್ದೂರು ತಾಲೂಕು ಹೆಡ್ ಕ್ವಾರ್ಟರ್ನ ಬಂದು ಪದವಿ ಮಾಡಿದೆ. ಆಮೇಲೆ ಮಾಸ್ಟರ್ ಡಿಗ್ರಿನ ಮಂಡ್ಯದಲ್ಲಿ ಮಾಡಿದೆ. ಮಾಡಬೇಕು ಅನ್ನೋ ಉದ್ದೇಶದಲ್ಲೇ ಅರ್ಥಶಾಸ್ತ್ರ ತಗೊಂಡ್ರ? ಹೌದು. ಹೌದಾ? ಅದು ತುಂಬ ಇಷ್ಟವಾದಂಥ ವಿಷಯ. ಇಷ್ಟವಾದಕ್ಕೆ ತಗೊಂಡಿದ್ದೆ ಸರ್. ಯಾಕೆ ಇಷ್ಟ ಆಗುತ್ತೆ ಅರ್ಥಶಾಸ್ತ್ರ? ದೇಶದ ಆಗುಹೋಗುಗಳು ಮತ್ತು ಆದಾಯ ಖರ್ಚು ಅದನ್ನೆಲ್ಲ ಸ್ವಲ್ಪ ತಿಳ್ಕೊಳ್ಬೇಕು ಅನ್ನೋ ಹಂಬಲ ಇತ್ತು, ಹಾಗಾಗಿ ತೆಗೆದು. ನಿಮ್ಮ ಖರ್ಚು ವೆಚ್ಚಗಳನ್ನು ತಿಳ್ಕೊಂಡಿದ್ದೀರಾ? ತಿಳ್ಕೊತಾ ಇದ್ದೀನಿ ಸರ್, ಅದರಿಂದ ಸಾಧ್ಯ ಸರ್. ಹೌದಾ? ನಿಮ್ಮ ಓದು ನಿಮ್ಮ ಖರ್ಚು ವೆಚ್ಚಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡೋದಕ್ಕೆ ನೆರವಾಗಿದೆಯಾ? ಸಮತೋಲನವಾಗಿ ಇಟ್ಕೊಳ್ಳೋಕ್ಕೆ ಅವಶ್ಯಕವಾಗಿದೆ. ಓಕೆ. ನೀವು ರೈತರುಗಳು ಹೇಳ್ತೀರಾ ಸಾಮಾನ್ಯವಾಗಿ, ಯಾವ ರೈತನೂ ಲೆಕ್ಕ ಬರೆಯಲ್ಲ ಸರ್, ಲೆಕ್ಕ ಬರೆದ್ರೆ ನಾವು ವ್ಯವಸಾಯನೇ ಮಾಡೋಕ್ಕಾಗಲ್ಲ ಅಂತ. ನೀವೇನಂತೀರಿ? ನಾನು ಲೆಕ್ಕ ಬರೆದೇ ಇದುವರೆಗೆ ಜೀವನದಲ್ಲಿ ಏನೂ ಮಾಡಿಲ್ಲ ಸರ್. ಹೌದಾ? ಒಂದು ಬೆಳಗ್ಗೆಯಿಂದ ಸಂಜೆವರೆಗೆ ಏನೇ ಒಂದು ಪೈಸಾ ಖರ್ಚು ಮಾಡಿದರೂ ಕೂಡ ಅದನ್ನು ಕಂಪಲ್ಸರಿಯಾಗಿ ನಾನು ದಾಖಲಿಸ್ತೇನೆ. ಹೌದಾ? ಯಾಕೆ ಮಾಡ್ತೀರಾ ಕೆಲಸನ? ನಮಗೆ ಆದಾಯ ನಷ್ಟ ಗೊತ್ತಾಗಬೇಕಲ್ಲ ಸರ್. ಗೊತ್ತಾಗಿ ಏನು ಮಾಡ್ತೀರಿ? ಮುಂದಕ್ಕೆ ಹೆಜ್ಜೆ ಇಡೋಕ್ಕೆ ಅವಕಾಶ ಆಗುತ್ತೆ ಅಂತ. ಹೇಗೆ? ಈಗ ಆದಾಯ ಆದರೆ ಮುಂದುವರಿಸ್ತೀನಿ, ನಷ್ಟ ಆದರೆ ಕೈ ಬಿಡ್ತೀನಿ, ಇಲ್ಲ ಮಾರ್ಪಾಡಬೇಕು ಅಂದರೆ ಮಾರ್ಪಾಡು ಮಾಡ್ಕೊಳ್ತೀನಿ. ಅದನ್ನು ಖರ್ಚು ವೆಚ್ಚ ಬರದೇ ತಿಳ್ಕೊಬೇಕೇ? ಸಾಧ್ಯ ಸರ್. ಸುಮ್ಮಗಿಲ್ಲ ಅಂದರೆ ಈ ತಿಂಗಳಲ್ಲಿ ಆಗಿರೋದು ಮುಂದಿನ ತಿಂಗಳಿಗೆ ಸಮತೋಗ್ಸೋಕ್ಕಾಗಲ್ವಲ್ಲ. ಇಲ್ಲ ಒಂದು ವರ್ಷಕ್ಕೆ ಲೆಕ್ಕಾಚಾರಕ್ಕೆ ಬಂದಾಗ ಅದನ್ನು ಸರಿಪಡಿಸೋಕ್ಕಾಗಲ್ಲ. ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ತಿಳ್ಕೊಂಡಿರೋರ ಕೇಳ್ತೀನಪ್ಪ. ಈಗ ವ್ಯವಸಾಯವನ್ನು ತುಂಬ ಸಮರ್ಥವಾಗಿ ನಿರ್ವಹಣೆ ಮಾಡೋದಕ್ಕೆ ಹಣಕಾಸಿನ ನಿರ್ವಹಣೆ ಇರಬೇಕು ಅಂತ ಹೇಳ್ತಾರೆ. ಇರಬೇಕು ಸರ್ ಅಲ್ವಾ? ಒಂದು ಉಳಿತಾಯ ಮತ್ತು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್, ಅಂದರೆ ಸರಿಯಾದ ರೀತಿಯಲ್ಲಿ ಸಂಬಳದಾರರು ಮಾಡಿದ ಹಾಗೆ ಇನ್ವೆಸ್ಟ್ಮೆಂಟ್ ಮಾಡೋದು, ಉಳಿತಾಯ ಮಾಡೋದು, ಸಾಲವನ್ನು ಸರಿಯಾಗಿ ನಿರ್ವಹಣೆ ಮಾಡೋದು, ಇವೆಲ್ಲ ಬಹಳ ಮುಖ್ಯ ಅಂತ ಅನಿಸುತ್ತಾ ನಿಮಗೆ? ಅತ್ಯವಶ್ಯಕ ಸರ್. ಯಾಕೆಂದರೆ ಸಾಲ ತಗೊಳ್ಳೋದು ಮುಖ್ಯ ಅಲ್ಲ, ಸಾಲ ತೀರಿಸೋದು ಮುಖ್ಯ. ಅದಕ್ಕೆ ಪ್ಲ್ಯಾನ್ ಮಾಡಬೇಕು. ಈಗ ಅರ್ಥಶಾಸ್ತ್ರ ಹೇಳುವಂಗೆ ಒಂದು ಬಡ್ಜೆಟ್ ಇಟ್ಕೋಬೇಕು, ತಿಂಗಳದು, ವಾರ್ಷಿಕವಾಗಿ 3 ತಿಂಗಳದು, 6 ತಿಂಗಳದು, ಅದನ್ನೆಲ್ಲ ಬಡ್ಜೆಟ್ ಥರ ಇಟ್ಕೊಂಡು ಒಂದು ಕ್ಯಾಲ್ಕುಲೇಷನ್ ಇಟ್ಕೊಂಡು ರೈತ ಮುಂದುವರಿಬೇಕು ಸರ್. ಆ ಥರನೇ ನೀವು ಮುಂದುವರೆದಿದ್ದೀರಾ? ಆ ಥರನೇ ಈಗ ಸದ್ಯಕ್ಕೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ನಾನು. ಎಷ್ಟು ವಯಸ್ಸು ಅಂದರೆ ನಿಮಗೆ? 54 ವರ್ಷ ಸರ್. ಈಗ ನೀವು ಡಿಗ್ರಿ ಮುಗಿಸ್ದಾಗಿಂದ ವ್ಯವಸಾಯ ಮಾಡ್ತಾ ಇದ್ದೀರಾ? ಅದಕ್ಕೂ ಮುಂಚೆಗೇ ವ್ಯವಸಾಯ ಸರ್ ನಾನು. ಅಂದರೆ ಓದುವಾಗ್ಲಿಂದ ವ್ಯವಸಾಯ ಮಾಡ್ತಾ ಇದ್ದೀರಿ? ಚಿಕ್ಕ ಹುಡುಗನಾಗಿದ್ದಾಗ ವ್ಯವಸಾಯ ಮಾಡಿ ರೇಷ್ಮೆಗಳಿಗೆ ಸೊಪ್ಪು ಕಿತ್ತು ವ್ಯವಸಾಯ ಜೊತೆಲಿ ನಾನು ವಿದ್ಯಾಭ್ಯಾಸ ಮಾಡಿರೋದು. ನಿಮ್ಮ ತಂದೆನೂ ವ್ಯವಸಾಯ ಮಾಡ್ತಿದ್ರಪ್ಪ? ನಮ್ಮ ತಂದೆನೂ ವ್ಯವಸಾಯನೇ ಸರ್. ಅಲ್ವೇ? ಅವರು ಅವತ್ತಿನ ಕಾಲಕ್ಕೆ SLC ಓದಿ 98% ತಗೊಂಡು ಸರ್ಕಾರಿ ಉದ್ಯೋಗ ಬಿಟ್ಟು ವ್ಯವಸಾಯಕ್ಕೆ ಬಂದರು. ಆಯಿತು. ಅವರೇನು ಅರ್ಥಶಾಸ್ತ್ರ ಓದಿಲ್ಲ? ಈಗ ಅವ್ರು ಚೆನ್ನಾಗಿ ವ್ಯವಸಾಯ ಮಾಡ್ತಿದ್ರು, ನೀವು ಚೆನ್ನಾಗಿ ಮಾಡ್ತಿದ್ರು? ಅವ್ರ ಕಾಲಕ್ಕೆ ಅವ್ರು ಬೆಟರ್, ಈಗ ನಮ್ಮ ಕಾಲಕ್ಕೆ ನಾನು ಬೆಟರ್ ಇದ್ದೀನಿ. ತುಂಬ ಜಾಣತನದ ಉತ್ತರ ಆಯಿತು. ಓಕೆ. ಅಂದರೆ ಹಿಂದಿನ ಕಾಲದವರು ವ್ಯವಸಾಯ ಮಾಡ್ತಾಯಿದ್ರು, ಲೆಕ್ಕಪತ್ರ ಬರೀತಿರಲಿಲ್ಲ. ಈಗ ನೀವು ಸಮರ್ಥವಾಗಿ ಅದನ್ನು ಬರಿತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಿ. ಆಯಿತು. ನೀವು MA ಅರ್ಥಶಾಸ್ತ್ರ ಮಾಡಿದ್ಮೇಲೆ ಕೆಲಸ ಅರಸ್ಕೊಂಡು ಎಲ್ಲೂ ಹೋಗಲಿಲ್ವಾ? ಕೆಲಸ ಮಾಡಿದ್ದೀನಿ ಸರ್. ನಾನು ಖಾಸಗಿ ಕಾಲೇಜಿನಲ್ಲಿ ಕೆಲಸ ಮಾಡಿದ್ದೀನಿ. ಆಮೇಲೆ ನಾನು TCH ಮಾಡಿದ್ದೆ ಮೊದಲೇ. ಮಾಸ್ಟ್ರಾಗಿ ಕೆಲಸಕ್ಕೆ ಹೋಗ್ಬೇಕು ಅಂತ ಸಿಕ್ಕೋದು, ಬಟ್ ಆಗಲಿಲ್ಲ. ನಾನು ಮಾಸ್ಟರ್ ಡಿಗ್ರಿ ಮಾಡಲೇಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಆಗ ಕೆಲಸ ಬಿಟ್ಟೆ. ಆಮೇಲೆ ನಾನು ಮಾಸ್ಟರ್ ಡಿಗ್ರಿ ಮುಗಿಸ್ಕೊಂಡು ಹೋದ್ಮೇಲೆ ಅವಕಾಶಗಳು ಕಡಿಮೆ. ನಾನು KS ಬರೆಯೋಕ್ಕೂ ಕೂಡ ಅವಕಾಶ ಇತ್ತು, ಒಂದು ಬರೆದೆ. ಬಟ್ ಮನೆ ಕಡೆ ಪರಿಸ್ಥಿತಿ ಸ್ವಲ್ಪ ಜಮೀನು ಇದರಿಂದ ನಮ್ಮ ತಂದೆ ಒಂದು ಕೊಟೇಶನ್ ಇತ್ತು ಸರ್, ಎತ್ತಿನ ಗಾಡಿ ಮೇಲೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆ ಅಂತಿತ್ತು. ಅದು ನನ್ನ ಮೇಲೆ ಭಾರಿ ಪ್ರಭಾವ ಬೀರ್ತೆ ಸರ್. ಎತ್ತಿನ ಗಾಡಿ ಮೇಲೆ ಬರ್ಸಿ? ಹೌದು. 1985-87 ಇರಬೇಕು ಬಹುಶಃ. ಗಾಡಿ ಇನ್ನೂ ಇಟ್ಕೊಂಡಿದ್ದೀರಾ? ಇಲ್ಲ ಸರ್, ಈಗೆಲ್ಲ ಟ್ಯಾಕ್ಟ್ರ್ ಇದೆ ಸರ್. ಟ್ರ್ಯಾಕ್ಟ್ರ್ ಮೇಲೆ ಯಾರು ಬರ್ಸಿದ್ದೀರಾ? ಬರ್ಸ್ಕೊಳ್ಳಿಲ್ಲ, ದುಡಿಮೆ ದೇವರು ಅಂತ ಬರ್ದಿದ್ದೀನಿ ಸರ್. ಕೃಷಿಕ. ಆಯಿತು, ಹೇಳಿ ಸರ್. ವ್ಯವಸಾಯಕ್ಕೆ ಬರೋಕ್ಕೆ ಕಾರಣ ಎಂತಾವು? ಅದೇ ಸರ್ ನನ್ನ ಹೇಳಿಕೆ, ಗಾಡಿ ಮೇಲೆ ಇದ್ದಿದ್ದು ಹೇಳಿಕೆ. ಗಾಡಿಗೆ ಹೌದು. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತ ನಮ್ಮ ತಂದೆ ಹಾಕಿದ್ದ ವಾಕ್ಯನ ಮೀರಬಾರ್ದು ಅಂತ ಮಾಡ್ತಾ ಇದ್ದೀನಿ. ನಮ್ಮ ತಂದೆನೂ ಕೂಡ ಒಂದು ಅಡ್ವೈಸ್ ಮಾಡಿದೆ ನನಗೆ. ನಾವು 10 ಜನ ಮಕ್ಕಳು, ಅದರಲ್ಲಿ ಯಾರೂ ಸರ್ಕಾರಿ ಉದ್ಯೋಗದಲ್ಲಿ ಇಲ್ಲ. ಜೊತೆಗೆ ನಾನು ವಿದ್ಯಾಭ್ಯಾಸ ಮಾಡಿರೋದು ಮಾಸ್ಟರ್ ಡಿಗ್ರಿ ನಾನೊಬ್ಬನೇ. ಇದರೆಲ್ಲ ಹೈಸ್ಕೂಲ್ ಮಟ್ಟದಲ್ಲೇ ವಿದ್ಯಾಭ್ಯಾಸಕ್ಕೆ ನಿಲ್ಲಿಸ್ಬಿಟ್ರು. ಹಾಗಾಗಿ ನೀನೊಬ್ಬ ಏನಾದರೂ ವಿದ್ಯಾವಂತನಾಗಿ ನೀನು ಸರ್ಕಾರಿ ಕೆಲಸಕ್ಕೆ ಓದಿದ್ದೆ ಆದರೆ ಇವರೆಲ್ಲ ಅಸೂಯೆ ಪಡ್ತಾರೆ, ಏನಂತ ಮನಸ್ಥಿತಿ ಸರಿ ಇರೋದಿಲ್ಲ, ಬೇಡ ನೀನು ಇಲ್ಲೇ ಇವ್ರನ್ನೂ ಕಟ್ಕೊಂಡು ವ್ಯವಸಾಯ ಮಾಡು ಅಂತೇಳಿ ನಮ್ಮ ತಂದೆ ನನಗೊಂದು ಗೈಡ್ಲೈನ್ಸ್ ಕೊಟ್ಟಿರು ಸರ್. ನೀವೇ ದೊಡ್ಡ ಮಗನ? ಇಲ್ಲ, ನಾನು ಮದ್ದಿದ್ದನು ಸರ್.
ಓಕೆ. ಮಧ್ಯದವರು ಮಾಡಿದರೆ ಏನು ತಪ್ಪೇನು ಇರ್ತಿತ್ತಿಲ್ವಲ್ಲ, ದೊಡ್ಡವ್ರು ತಾನೇ. ಆದರೂ ಮನಸ್ತಾಪ ಬರಬಾರ್ದು ಅಣ್ಣ ತಮ್ಮಂದಿರಲಿ ಅಂತೇಳಿ ಓಕೆ. ಅವ್ರು ನಮ್ಮ ತಂದೆ ಹೇಳಿದ್ರಲ್ಲ, ನಂಗೆ ಸರ್ಕಾರಿ ಕೆಲಸ ನಾನೇ ಬಿಟ್ಟು ಬಂದೀನಿ, ಅದು ಗುಲಾಮ್ಗಿರಿ ಕೆಲಸ ಬೇಡ, ಜಮೀನಿದೆ, ವ್ಯವಸಾಯ ಮಾಡು, ದುಡಿಮೆ ಮಾಡು, ನೀ ಇಷ್ಟ ಇದ್ರೆ ಮಾಡ್ಬೋದು, ಇಷ್ಟ ಇಲ್ಲ ಅಂದ್ರೆ ಆರಾಮ ಮಲಗ್ಬೋದು ಮನೇಲಿ ನೀನು. ಹಿಂದೆಲ್ಲ ರೈತರು ಲ್ಯಾಂಡ್ ಲಾರ್ಡ್ ಅಂತ ಹಾಕೊಳ್ಳೋರು, ಬಹುಶಃ ಇದೇ ಕಾರಣಕ್ಕೆ ಅನ್ಸುತ್ತೆ. ಖಂಡಿತವಾಗ್ಲಿ ಸರ್, ಲಾರ್ಡೆ ಸರ್, ಇವತ್ತು ಸತ್ಯವಾದ ಮಾತು, ಲಾರ್ಡೆ ಉಪಯೋಗಿಸ್ಕೊಂಡು ಒಳ್ಳೆ ರೀತಿಲಿ ಉಪಯೋಗಿಸ್ಕೊಂಡ್ರೆ, ಕೆಟ್ಟಲ್ಲಿ ಉಪಯೋಗ ಮಾಡಿದ್ರೆ ಪೆನ್ಸ್ ಹಾಕ್ಸಕ್ಕೆ ಬೆಂಗಳೂರು ಕೊಡ್ಬೇಕಾಯ್ತದ. ತಂದೆಯವ್ರಿಗೆ ಎಷ್ಟು ಜಮೀನಿತ್ತು? ನಮ್ಮ ತಂದೆಗೆ ನಮ್ಮ ತಾತನಿಂದ ಬಂದಿದ್ದು ಕೇವಲ 2 ಎಕರೆ ಸರ್. ಓ, 2.5 ಎಕರೆ ಇರ್ಬೋದು. ನಮ್ಮ ತಾತ ನಮ್ಮ ತಂದೆ ಕೊಟ್ಟಿದ್ದು. ನಾವು 10 ಜನ ಮಕ್ಕಳಾಗಿ ನಮ್ಮ ತಂದೆ ಒಂದು 20 ಎಕರೆ 25 ಎಕರೆ ಜಮೀನು ಮಾಡಿದ್ರು. 10 ಜನ ಮಕ್ಕಳು ಅಂದ್ರೆ ಗಂಡೆಷ್ಟು ಹೆಣ್ಣು? ಗಂಡು 7 ಜನ ಸರ್, ಅದರಲ್ಲಿ ಒಬ್ಬ ತೀರ್ಕೊಂಡಿದ್ದಾನೆ ನನ್ನ ತಮ್ಮ. ಓಕೆ. ಇನ್ನು 6 ಜನ ಇದ್ದೀವಿ. ಭಾಗ ಆಗಿದ್ದೀರಾ? ಎಲ್ಲ ಭಾಗ ಆಗಿದ್ದೀವಿ ಸರ್. ನಿಮ್ಮ ಪಾಲಿಗೆ ಎಷ್ಟು ಬಂದಿದೆ? ಈಗ ನನ್ನ ಪಾಲಿಗೆ 3.5 ಎಕರೆ ಬಂದಿದೆ ಸರ್. ನೀವೇನಾದ್ರು ರೂಢಿಸಿದ್ರಾ? ರೂಢಿಸಿದ್ದೀನಿ ಸರ್. ಎಷ್ಟು? ಈಗ ಅಲ್ಲಿ ನಾನು ಜಮೀನು ತೆಗಿಯೋಕ್ಕಾಗಿಲ್ಲ, ಹೆಚ್ಚುವರಿ ಮಾಡೋಕ್ಕಾಗಿಲ್ಲ, ಇರೋ ಜಮೀನ ಡೆವಲಪ್ ಮಾಡಿದ್ದೀನಿ ಸರ್. ಓ, ಹಾಗೆ ರೂಢಿಸೋದು ಅಂದರೆ ಜಮೀನನ್ನು ಅಭಿವೃದ್ಧಿ ಮಾಡಿದ್ದೀನಿ. ಅವಾಗ ಏನು ಬರೀ ರಾಗಿ ಹುರುಳಿ ಬೆಳೀತಿದ್ರು, ಏನು ನೀರಾವರಿ ನಮ್ಮದೆಲ್ಲ ಇದು ಮಳೆ ಆಶ್ರಿತ ಪ್ರದೇಶಗಳು, ಹಾಗಾಗಿ ಅದನ್ನು ಡೆವಲಪ್ಮೆಂಟ್ ಮಾಡೋ ಕಡೆ ನಾನು ಹೆಚ್ಚು ಪ್ರಾಧಾನ್ಯತೆ ಕೊಟ್ಟೆ ಸರ್ ನಾನು. ಓಕೆ. ರಾಗಿ ಹುರುಳಿ ಬೆಳಿಬಾರ್ದು ಅಂತೀರಾ? ಬೆಳಿಬೇಕು, ಬರೀ ಅದೊಂದೇ ಬೆಳೆದ್ರೆ ಜೀವನ ಆಗಲ್ವಲ್ಲ ಸರ್. ಇವತ್ತಿನ ಪೈಪೋಟಿ ತಕ್ಕಂಗೆ ನಾವು ನೋಡ್ಕೋಬೇಕಲ್ಲ. ನಿಮ್ಮ ಜಮೀನು 3.5 ಎಕರೆ ಇದೆ. ನೀರಾವರಿ ಅಷ್ಟೇನಾ? ಇಲ್ಲ ಸರ್, ಕೊಳವೆ ಬಾವಿ ಸರ್. ಬೋರ್ವೆಲ್? ಬೋರ್ವೆಲ್ ನೀವು ತೆಗ್ಸಿದ್ದ, ನಿಮ್ಮ ಅಪ್ಪ ತೆಗ್ಸಿದ್ದ? ನಮ್ಮ ತಂದೆ ಕಾಲದಲ್ಲಿ ಬೇರೆ ಬೇರೆ ಜಮೀನಲ್ಲಿ ತೆಗ್ಸಿದ್ರು, ಅದೆಲ್ಲ ಫೇಲ್ಯೂರ್ ಐತೆ ಸರ್. ನನ್ನ ಅವಧಿಲೇ ಒಂದು 4-5 ಬೋರ್ ಹಾಕ್ಸಿದ್ದೆ ಸರ್. ಈಗ ಕೊಳವೆ ಬಾವಿ ನಿರ್ಮಾಣ ಮಾಡಿದ್ದೀನಿ. ಪರವಾಗಿಲ್ಲ. ಈಗ ಎಷ್ಟು ಬೋರ್ವೆಲ್ ಓಡ್ತಾ ಇದೆ? ಈಗ 4 ಹೋಗ್ತಾ ಇದೆ ಸರ್. ಎಷ್ಟು ಅಡಿನಲ್ಲಿ ನೀರು ಸಿಕ್ಕಿದೆ? ಈಗ ಮೊದಲು 400-500 ಅಡಿ ಸಿಕ್ತಿ ಸರ್, ಈಗ 1000 ಅಡಿಗೆ ತಲುಪಿದ್ದೀನಿ ಸರ್. ಓ, ಮಳೆ ನೀರು ಸಂರಕ್ಷಣೆ ಏನು ಮಾಡಲ್ವೇ? ಕೆರೆ ಕಟ್ಟೆಗಳು ತುಂಬ ಎಲ್ಲ ಹಾಳಾಗಿ ಹೋಗಿದೆ. ನಾನು ಕೃಷಿ ಹೊಂಡ ಮಾಡಿದ್ದೀನಿ, ಹಂಗಾಗಿ ಸ್ವಲ್ಪ ಈಗ ಇಂಪ್ರೂವ್ ಆಗ್ತಾ ಇದ್ದಾವೆ. ಜೊತೆಗೆ ಮಳೆಗಾಲ ತುಂಬ ಕಡಿಮೆ ಆಗ್ತಾ ಇದೆ ಸರ್ ಈಗ ವರ್ಷದಿಂದ ವರ್ಷಕ್ಕೆ. ಅಂದರೆ ಬರ್ತಾ ಇದೆ ನೀರು? ನೀರು ಈಗ ಸದ್ಯಕ್ಕೆ ಬರ್ತಾ ಇದೆ ಸರ್. ಬರ್ತಾ ಇದೆ. ಎಲ್ಲ ಹನಿ ನೀರಾವರಿ ಮಾಡ್ಕೊಂಡಿದ್ದೀರಾ? ಹನಿ ನೀರಾವರಿ ಮಾಡಿದ್ದೀನಿ ಸರ್. ಹಾಯಿ ನೀರು ಯಾವುದೂ ಇಲ್ಲ? ಯಾವುದೂ ಇಲ್ಲ, ಆಯು ನೀರು ಯಾವುದೂ ಮಾಡಿಲ್ಲ ಸರ್. ಹಾಯ್ಸಕ್ಕೆ ನೀರು ಇಲ್ವಲ್ಲ? ನೀರು ಇಲ್ವಲ್ಲ. ಹೌದು ಸರ್. ಈಗ ನೀವು ವ್ಯವಸಾಯ ಶುರು ಮಾಡಿದಾಗ ನಿಮ್ಮ ಜಮೀನಲ್ಲಿ ಏನು ಬೆಳೆ ಇತ್ತು? ನಮ್ಮ ತಂದೆ ಯಾವುದಿಲ್ಲಿ ರಾಗಿ ಭತ್ತ ಬೆಳೀತಿದ್ರು ಆವತ್ತಿನ ಕಾಲಕ್ಕೆ. ಆಮೇಲೆ ನಮ್ಮ ತಂದೆನೇ ಸ್ವಲ್ಪ ಕಬ್ಬು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ಅದನ್ನ ಕಬ್ಬು, ಆಮೇಲೆ ರೇಷ್ಮೆ ಕೂಡ ನಮ್ಮ ತಂದೆ ಮಾಡ್ತಿದ್ರು ಹಿಂದೆ. ನಾವು ಅಣ್ಣ ತಮ್ಮದಿರು ದೊಡ್ಡವರು ಇದ್ದಾಗ ಅವರೆಲ್ಲ ಮಾಡ್ತಿದ್ರು, ಜೊತೆಲಿ ನಾವು ಮಾಡ್ತಿದ್ವಿ. ಆಮೇಲೆ ಸ್ವಲ್ಪ ಅಂತ ಜಾಸ್ತಿ ಮಾಡ್ತಿರ್ಲಿಲ್ಲ. ನಾನು ಕಾನ್ಸಂಟ್ರೇಷನ್ ಮಾಡಿ ರೇಷ್ಮೆ ಬೆಳಿಬೇಕು ನಾನು ತೀರ್ಮಾನ ತಗೊಂಡೆ. ಕಬ್ಬು ಬೆಳೆದೆ, ಪ್ರತಿ ವರ್ಷ 150-200 ಟನ್ ಕಬ್ಬು ಬೆಳೆದೆ ನಾನು. ಅದರಲ್ಲಿ ಅಂಥ ಲೆಕ್ಕಾಚಾರ ಮಾಡಿ ನೋಡಿದಾಗ ಇದು ಸೋಮಾರಿ ಬೆಳೆ ಅಂತ ಅನ್ನಿಸ್ತು ನನಗೆ. ಯಾಕೆ? 2 ತಿಂಗಳು ವ್ಯವಸಾಯ ಮಾಡೋದು, 6 ತಿಂಗಳು ತಿರುಗಾಡೋದು ಸರ್. ಅದರಲ್ಲೇನು ಕೆಲಸ ಇರೋದಿಲ್ಲ, ನೀರು ನೋಡ್ಕೊಳ್ಳೋದು ಒಂದೇ ಬಾಕಿಯಾಗ. ಅದರಲ್ಲೂ ಡ್ರಿಪ್ ಉಪಯೋಗಿಸಿಗೆಲ್ಲ ಕಬ್ಬು ಬೆಳೆದೆ. ಆದರೂ ಅಂಥ ಸೂಕ್ತವಾಗಿ ವರ್ಷಕ್ಕೊಂದ್ಸಲ ಬರುವಂಥ ಆದಾಯ ಏನಕ್ಕೂ ಸಾಲ್ತಿರಲಿಲ್ಲ ಸರ್. ಹಂಗಾಗಿ ನಾನು ರೇಷ್ಮೆಗೆ ಬಂದೆ ಸರ್ ನಾನು. ರೇಷ್ಮೆ ಮಾಡೋಕ್ಕೆ ಶುರು ಮಾಡಿ ಎಷ್ಟು ವರ್ಷ ಆಯಿತು? ಈಗ ನನ್ನ ಅವಧಿಯಲ್ಲಿ ಒಂದು 8 ವರ್ಷ ಆಗಿದೆ ಸರ್. ರೇಷ್ಮೆ ಅಲ್ಲದೆ ಏನೇನು ಬೆಳೆ ಇದೆ ನಿಮ್ಮ ಜಮೀನಲ್ಲಿ? ಈಗ ನಾನು ರಾಗಿ ಬೆಳಿತೀನಿ ಸರ್, ಭತ್ತ 4 ವರ್ಷಕ್ಕೂ 5 ವರ್ಷಕ್ಕೊಂದ್ಸಲ ಬೆಳಿತೀನಿ ಅಷ್ಟೇ. ಮನೆಗೆ ಆಗುವಾಗ ಹುರುಳಿ ಬೆಳಿತೀನಿ, ತರಕಾರಿ ಮನೆಗೆ ಆಗೋಷ್ಟು ಬೆಳ್ಕೊಳ್ತೀನಿ ಸರ್. ರೇಷ್ಮೆನೇ ಪ್ರಧಾನವಾದ? ರೇಷ್ಮೆ ಪ್ರಧಾನವಾಗಿ ಮಾಡ್ತೀನಿ. ಹಸು ಇದೆ, ಎಮ್ಮೆ ಇದೆ, ಕೋಳಿ ಸಾಕ್ತೀವಿ, ಮೇಕೆ ಇದೆ. ಎಷ್ಟು ಕೋಳಿ ಇದೆ? ಕೋಳಿ ಒಂದು 10 ಇದೆ ಸರ್. 10 ಕೋಳಿ. ಮೇಕೆ ಒಂದು 10 ಇದೆ ಸರ್. ಕುರಿ 4 ಇದೆ ಸರ್. ಎಮ್ಮೆಗಳಿದೆ. ನಾಯಿಗಳು ಇಟ್ಕೊಂಡಿದ್ದೀರಾ? ನಾಯಿನೂ ಇದೆ 2 ಸರ್. ಎಮ್ಮೆ ಎಷ್ಟಿದೆ? 2 ಇದೆ ಸರ್. ಹಸು? ಮಲೆನಾಡು ಹಸು 2 ಇದೆ ಸರ್. ಮಲೆನಾಡು ಗಿಡ್ಡ? ಗಿಡ್ಡ. ಅದಕ್ಕೆ ಮಲೆನಾಡು ಗಿಡ್ಡ ತಗೊಂಬಂದು ಕಟ್ಕೊಂಡಿದ್ರಿ? ಏನದ ವಿಶೇಷವಾಗಿ ಎಲ್ಲರೂ ಹೇಳ್ತಿರಲ್ಲ ಸರ್, ಅದು ಕ್ವಾಲಿಟಿ ಇದೆ, ಹಸು ಹಾಲು ಆರೋಗ್ಯಕ್ಕೆ ತುಂಬ ಒಳ್ಳೇದು ಅಂತ ಹೇಳಾಗಿ ಈಗ 4 ವರ್ಷದಿಂದ ತಂದು ಇಟ್ಕೊಂಡಿದ್ದೀನಿ. ಎಮ್ಮೆ ಹಾಲು ಕುಡಿಯಲ್ರು? ಎಮ್ಮೆ ಹಾಲು ಮೂಲತಃ ಎಮ್ಮೆ ಹಾಲೆ ಮೊದಲಿಂದ. ಅಲ್ಲ, ಈಗಲೂ ಇದೆ. ಎಮ್ಮೆನೂ ಹಾಲು ಕೊಡುತ್ತೆ, ಮಲೆನಾಡು ಗಿಡ್ಡನೂ ಹಾಲು ಕೊಡ್ತಾ ಇದೆ. ಈಗ ಎರಡೂ ಉಪಯೋಗಿಸ್ತೀವಿ. ನೀವು ಕುಡಿಯೋದು ಯಾವ್ದು ಹೇಳಿ ಸ್ವಾಮಿ? ಎರಡೂ ಕುಡಿಬೇಕು ಸರ್. ಈಗ ಮನೆ ಕೆಲಸಗಾರರು ಬರ್ತಾರೆ, ಅವ್ಳಿಗೆ ಹಾಲು ಕೊಡಬೇಕು, ಟೀಗೆ ಮಾಡಿಕೊಡ್ಬೇಕು. ನೆಂಟ್ರಿಷ್ಟು ಬರ್ತಾರೆ, ಮನೆಗೆ ಮಜ್ಜಿಗೆ ಮೊಸರಿಗೆಲ್ಲ ಮಲೆನಾಡು ಗಿಡ್ಡ ಹಾಲು ಸಾಲಲ್ಲ ಸರ್. ಅಂದರೆ ಎರಡು ಬೆರೆಸ್ಬಿಟ್ಟು ಕುಡಿತೀರ? ಇಲ್ಲ, ಬೇರೆ ಬೇರೆ. ನೀವು ಈಗ ಕಾಫಿ ಟೀಗೆಲ್ಲ ಮಲೆನಾಡು ಗಿಡ್ಡ ಉಪಯೋಗಿಸ್ತೀವಿ. ಓಕೆ. ಎಮ್ಮೆ ಹಾಲು, ಮಜ್ಜಿಗೆ, ಮೊಸರು, ತುಪ್ಪಕ್ಕೆಲ್ಲ ಉಪಯೋಗಿಸ್ತೀವಿ ಸರ್. ಓಕೆ. ಈಗ ಜಾನುವಾರುಗಳನ್ನು ಕೂಡ ಇಟ್ಕೊಂಡಿದ್ದೀವಿ ಅಲ್ವೇ? ದುಡಿಯೋ ಎತ್ತಿದೆಯಾ? ದುಡಿಯೋ ಎತ್ತೊಂದು ಇತ್ತು ಸರ್, ಈಗಿಲ್ಲ ಸರ್. ಟ್ಯಾಕ್ಟ್ರ್ ತಗೊಂಡ್ಮೇಲೆ ದುಡಿಯೋ ಎತ್ತು ನೋಡ್ಕೊಳ್ಳೋದಿಲ್ಲದೆ ಗಾಡಿನೇ ಇಲ್ಲ ಅಂದಮೇಲೆ ಗಾಡಿ ಉಪಯೋಗಿಸೋಕೆ ಆಗ್ತಿಲ್ಲ ಸರ್. ಹಂಗಾಗಿ ಇದು ಮಾಡಿದೆ. ಉಳುಮೆ ಮಾಡೋಕ್ಕೂ ಎತ್ತು ಬಳಸಲ್ವ ನೀವು? ಉಳುಮೆ ಮಾಡೋಕ್ಕಿಲ್ಲ ಸರ್, ನಾನು ಟಿಲ್ಲರ್ ತಗೊಂಡಿದ್ದೀನಿ. ಒಂದು ಟಿಲ್ಲರ್ ಇದೆ. ಎಷ್ಟು ಎಕರೆನಲ್ಲಿ ಹಿಪ್ಪನೇರಳೆ ಹಾಕ್ಕೊಂಡಿದ್ದೀರಿ? ಈಗ 3 ಎಕರೆಲಿ ಇದೆ ಸರ್. ಈಗ 3 ಎಕರೆ? ಅರ್ಧ ಎಕರೆ ಅಷ್ಟೇ ಖಾಲಿ ಜಮೀನು? ಹೌದು. ಮರ ಗಿಡ ಹಣ್ಣಿನ ಬೆಳೆ ಏನು? ತೆಂಗಿದೆ ಸರ್, ಸುತ್ತ ತೆಂಗು ಹಾಕಿದ್ದೀನಿ. ಆಮೇಲೆ ಇನ್ನೊಂದು ನಾನು ನನ್ನ ತಮ್ಮ ಒಟ್ಟಿಗೆ ಇದ್ದೀವಿ. ಈಗ
ಜಮೀನಲ್ಲಿ. ಹಾಗಾಗಿ ಅವನ ಭಾಗದಲ್ಲೂ ಕೂಡ 3 ಎಕರೆ ಜಮೀನಲ್ಲಿ 2 ಎಕರೆ ರೇಷ್ಮೆ ಕಡ್ಡಿ, ಮಿಕ್ಕಿದ ತೆಂಗು ಹಾಕಿದ್ದೀನಿ ಸರ್. ಓಕೆ. ನಿಮ್ಮ ತಮ್ಮ ವ್ಯವಸಾಯ ಮಾಡಲ್ವೇ? ಅವರೇ ಪ್ರಧಾನ ವ್ಯವಸಾಯ ಸರ್. ನನ್ನ ತಮ್ಮ, ಅವನು ನಾನು ಇಬ್ಬರು ಸೇರಿ ವ್ಯವಸಾಯ ಮಾಡೋದು. ಅಂದರೆ ಜಮೀನಲ್ಲೇ ಮನೆ ಕಟ್ಕೊಂಡಿದ್ದೀರಾ? ಇಲ್ಲ, ನಾವು ಮನೆ ಊರ ಪಕ್ಕದಲ್ಲಿ 1 ಎಕರೆ ಜಮೀನು ಇತ್ತು, ಅದರಲ್ಲಿ ಮನೆ ಕಟ್ಟಿದ್ದೀನಿ ಸರ್. ಹೌದಾ? ನಿಮ್ಮ ಮನೆಯವರು ವ್ಯವಸಾಯದ ಆಸಕ್ತಿ ಹೊಂದಿರೋರ? ಅವರು ಡಿಗ್ರಿ ಮಾಡಿದ್ದಾರೆ ಸರ್. ಅವರು ಆಸಕ್ತಿ ಗೃಹಿಣಿ ಕೆಲಸ ಮಾಡ್ತಾರೆ ಸರ್. ಏನೋ ವ್ಯವಸಾಯ ಬರೋದಿಲ್ಲ ಅಷ್ಟಾಗಿ. ಅಂದರೆ ವ್ಯವಸಾಯದ ನಿಮ್ಮ ಹೌದು ಸಪೋರ್ಟಿವ್ ಆಗಿದ್ದಾರೆ, ಮಾಡ್ತಾರೆ ಅಲ್ವೇ? ಆಳುಗಳಿಗೆ ಅಡುಗೆ ಮಾಡಿಕೊಡೋದು, ಮನೆ ಕೆಲಸ ಮಾಡೋದು, ಅದೇ ದೊಡ್ಡ ಕೆಲಸ ಇದೆ. ನಿಮಗೆ ಎಷ್ಟು ಜನ ಮಕ್ಕಳು? ನನಗೆ ಮಕ್ಕಳಿಲ್ಲ ಸರ್. ಓಕೆ. ಈಗ ಮಹೇಶ್ ಅವರೇ, ರೇಷ್ಮೆನ ತಾವು ಆರಂಭ ಮಾಡಿದಾಗ ಯಾವ ಕಡ್ಡಿ ಹಾಕಿದ್ರಿ? ಆಗ M5 ಇತ್ತು ಸರ್, ನಾನು ಚಿಕ್ಕವನಿದ್ದಾಗ, ನಮ್ಮ ತಂದೆ ಕಾಲದಿಂದ. ಆಮೇಲೆ M5 ಆದಮೇಲೆ ಇದಕ್ಕೆ S36 ಅಂತ ಬಂತು, ಅದಕ್ಕೆ ಹೋದ್ವಿ. ಅದಕ್ಕಿಂತ ಈಗ V1 ಬಂತು. ಈಗ V1 ಫುಲ್ ಅದನ್ನೇ ಮಾಡಿದ್ದೀನಿ ಸರ್. ಈಗ V1 ಬಿಟ್ಟು ಈಗ ಇನ್ನು ಮುಂದಕ್ಕೂ ಬಂದದಲ್ಲ, ಅದನ್ನೇನು ನೋಡಿಲ್ವೇ ನೀವು? ಅಲ್ಲ, ಅದು ನೋಡಿ G4 ಬಂದಿದೆ ಈಗ. ಆ G4 ಹಾಕೋಕ್ಕೆ ಕೇಳಿದೆ ಇವ್ರು ಸಾಹೇಬರ ಕೊಡಿ ಅಂತ. ಅದೇನಂತ ಇನ್ನೂ ಈಲ್ಡ್ ಇಲ್ಲ, ಈಗೆಲ್ಲ ಬರ್ತಾ ಇದೆ, ನೋಡೋಣ ಅಂತ ಹೇಳಿದ್ದಾರೆ ಸರ್. ಸದ್ಯಕ್ಕೆ V1 ಈ V1 ಪೂರ್ತಿ ಈಗೆಲ್ಲ V1 ಇದೆ ಸರ್. ಫಸ್ಟ್ ಹಾಕಿದ್ದು ಎಷ್ಟು ಎಕರೆ ಹಿಪ್ನೇಳೆ ತಾವು? ನಮ್ಮ ತಂದೆ ಕಾಲದಲ್ಲಿ 1-2 ಎಕರೆ ಐತೆ ಸರ್. ಆವಾಗ ನಿಮ್ಮ ಜಮೀನಿನ ಕತೆ ಹೇಳಿ. ಈಗ ನಮ್ಮ ಜಮೀನು 3 ಎಕರೆನಲ್ಲಿ ಮೊದಲು ರಾಗಿ ಬೆಳಿತಿದ್ವಿ. ಒಂದೇ ಸರಿ 3 ಎಕರೆನೂ ಹಾಕಿದ್ರಾ? ಇಲ್ಲ 2 ಎಕರೆ ಮಾಡಿದೆ ಸರ್. 2 ಎಕರೆ, ಆಮೇಲೆ ಇನ್ನೊಂದು ಎಕರೆ ಜಾಸ್ತಿ ಮಾಡ್ಕೊಂಡು. ಯಾಕೆ ಜಾಸ್ತಿ ಮಾಡಿದ್ರಿ? ಅದೇ ಈಗ ರೇಷ್ಮೆ ಬೆಳೆ ಮನೆ ನಿರ್ಮಾಣ ಮಾಡಿದೆ, ಜಾಗ ಇತ್ತು, ಆಮೇಲೆ ಹೆಚ್ಚಿನ ಆದಾಯ ನಿರೀಕ್ಷೆ ಗೊತ್ತಾಗ್ತಿದೆ, ಇದ್ರಲ್ಲಿ ಬರ್ತಾ ಇದೆ ಅಂತ. ಓಕೆ. ಹಂಗಾಗಿ ನಿಮ್ಮ ಲೆಕ್ಕಾಚಾರದ ಪುಸ್ತಕ ಹೇಳುತ್ತೆ ಸರ್. ಹೌದು, ಆದಾಯ ಬರ್ತಾ ಇದೆ, ಕಬ್ಬು ಬೆಳಿಬೇಡ, ರೇಷ್ಮೆ ಮಾಡು ಅಂತ ಇರೋದ್ರಲ್ಲಿ ಅದೇ ಬೆಟರ್ ಅಂತ ಸರ್. ಹೌದಾ? ಸಿಲ್ಕು ಮಿಲ್ಕ್ 2 ಬಿಟ್ರೆ ರೈತರಿಗೆ ಯಾವುದೂ ಅನುಕೂಲ ಇಲ್ಲ ಸರ್. ಇದರಲ್ಲೂ ಧಾರಣೆ ಕಮ್ಮಿ ಆಗುತ್ತಲ್ಲ? ಧಾರಣೆ ಕಮ್ಮಿ ಆಗ್ಬೋದು, ಯಾವುದೋ ಒಂದು ಅವಧಿಲಿ, ಆದರೂ ಅವರೇಜ್ ಅಂತೂ ಸಿಕ್ಕುತ್ತೆ ಸರ್. ಹಾಗಂತೀರಾ? ಹಾಗಾಗಿ ಸತತವಾಗಿ ನಿರಂತರವಾಗಿ ತಾವು ರೇಷ್ಮೆನ ಬೆಳೀತಾ ಇದ್ದೀನಿ ಸರ್. ಸಂಖ್ಯೆಗಳು 25125882 ಹಾಗೂ 25150889, ಮೈಸೂರಿನ STD ಕೋಡ್ 0821. ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ. ಮರೆಯದಿರಿ, ಜುಲೈ 22 ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ವನ ಮಹೋತ್ಸವ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾಡು ಕಾಡಂದರೆ ಕಾಡೇನ ಬಳ್ಳಿಸಲೆ, ಕಾಡಿನ ಒಳಗೇರೆ ತಿಳಿಲಾರೆ. ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು ಸ್ವಾಮಿ? ನಾನು ಈಗ 2 ಮನೆ ನಿರ್ಮಾಣ ಮಾಡಿದ್ದೀನಿ ಸರ್. 2 ಮನೆ? ಒಂದು ಚಿಕ್ಕದು ಮಾಡಿದೆ ಮೊದಲು, 33x23. ಅದೇ ಚಿಕ್ಕದೇ? ಹೌದು ಸರ್. ಹಂಗಾಗಿ ಅದರಲ್ಲಿ ಸ್ವಲ್ಪ ಸಾಲಿಲ್ಲ ಜಾಗ, ಉಳಿನೂ ಹೆಚ್ಚು ಮಾಡಬೇಕು ಅಂತೇಳಿ ನಾನು ಇನ್ನೊಂದು ಈಗ 80 ಅಡಿ ಮಾಡಿದ್ದೀನಿ. ಏನು ಉಳಿನ ಮನೆ? 80 ಅಡಿ ಉದ್ದ, 23 ಅಡಿ ಅಗಲ. ಅದರಲ್ಲಿ ಸೊಪ್ಪಿನ ಮನೆ 10 ಅಡಿ ಇಟ್ಕೊಂಡಿದ್ದೀನಿ, 18 ಅಡಿ ಚಂದ್ರಿಕೆ ಇಟ್ಕೊಳ್ಳೋಕೆ, ಪ್ಲಾಸ್ಟಿಕ್ ಚಂದ್ರಿಕೆ ಇಟ್ಕೊಳ್ಳೋಕೆ ಅದನ್ನೇ ಮಾಡ್ಕೊಂಡಿದ್ದೀನಿ ಸರ್. ರೇಷ್ಮೆ ಬೆಳೆಯೋದಕ್ಕೆ 51 ಅಡಿ ಇಟ್ಕೊಂಡಿದ್ದೀನಿ. ಮನೆ ಕಟ್ಟೋದಕ್ಕೆ ಇಲಾಖೆ ನೆರವು ಸಿಗ್ತಾ? ಈ ಚಿಕ್ಕ ಮನೆಯಿಂದ ಆದಾಯ ಮಾಡಿ ದೊಡ್ಡ ಮನೆ ನಿರ್ಮಾಣ ಮಾಡಿದೆ ಸರ್. ಚಿಕ್ಕ ಮನೆಗಾದರೂ ಕೊಟ್ಟರೆ ಸಬ್ಸಿಡಿನ? ಬಂತು ಸರ್, ಅದಕ್ಕೆ ಬಂತು. ಚಿಕ್ಕ ಮನೆ ಬೆಳೆದು ದೊಡ್ಡ ಮನೆ ಕಟ್ಕೊಂಡ್ಬಿಟ್ಟಿದ್ದೀರಿ, ರೇಷ್ಮೆ ಮಾಡಿದ್ದೀನಿ. ನಿಮ್ಮ ಚಿಕ್ಕ ಮನೆಯಲ್ಲಿ ನೀವು ತರೋಷ್ಟು ಹುಳನ ಸಾಕಾಗ್ತಿರ್ಲಿಲ್ಲ? ಜಾಗ ಸಾಲ್ತಿರ್ಲಿಲ್ಲ ಸರ್. 3 ಎಕರೆ ಇದೆ ಅಂದ್ರಲ್ಲ, 2 ಬ್ಯಾಚ್ ಮಾಡ್ಕೊಂಡಿದ್ದೀರಾ? 2 ಬ್ಯಾಚ್ ಮಾಡ್ತೀನಿ ಸರ್. 1.5 ಎಕರೆ 1.5 ಎಕರೆ ಅಲ್ವೇ? ಎಷ್ಟು ತರ್ತೀರಿ ಮೊಟ್ಟೆ? ನಾನು 125 ಇಲ್ಲ 150 ಅಷ್ಟೇನಾ? ಹೌದು ಸರ್. 1.5 ಎಕರೆಗೆ? ಹೌದು. 400 ಮೊಟ್ಟೆನೇ ಮೇಯಿಸ್ಬೋದು ಅಂತಾರೆ? ಇಲ್ಲ ಸರ್, ನಮ್ಮದು 8 ಅಡಿ ಪಟ ಇದೆ. ಟ್ಯಾಕ್ಟ್ರ್ ಉಳುಮೆ ಮಾಡೋಂಗೆ ಮಾಡಿದ್ದೀನಿ ಸರ್ ನಾನು. 8 ಅಡಿ 4 ಅಡಿ ಹಾಕಿರೋದ್ರಿಂದ ಈಗ ಇನ್ನೂ ತೋಟ ಬೆಳೀತಾ ಇದೆ. ನೀವು ಹೇಳೋಂಗೆ 250-300 ಮೊಟ್ಟೆ ಹೋಗ್ಬೋದು. ಈಗ 3 ವರ್ಷ ಆಗಿರೋದ್ರಿಂದ ಕಡ್ಡಿ ಇನ್ನೂ ಸ್ವಲ್ಪ ಡೆವಲಪ್ ಆಗ್ಬೇಕು ಸರ್. ಮರಗಡ್ಡಿ ಮಾಡ್ಬೋದಿತ್ತಲ್ಲ? ಮರಗಡ್ಡಿನೇ ಮಾಡಿರೋದು ಇವಾಗ ಸರ್. ನೀವು ಮಾಡಿರೋದೇ ಮರಗಡ್ಡಿ? ಹೌದು ಸರ್. ಅಂದರೆ 8 ಅಡಿಗೆ ಹಾಕ್ಕೊಂಡಿದ್ದೀರಾ? 8 ಅಡಿ ಅಗಲ ಇದೆ, ಗಿಡಕ್ಕೆ 4 ಅಡಿ ಇದೆ ಸರ್. ಅದಂಗೆ ಮರಗಡ್ಡಿ ಆಗುತ್ತೆ?
ಅದನ್ನೇ ಮರಗಡ್ಡಿ ಮಾಡಿದ್ದೀನಿ ಸರ್, 4 ಅಡಿ ಡಿಸ್ಟೆನ್ಸ್ಗೆ. 4 ಅಡಿಗೆನೆ ಮಾಡ್ಕೊಂಡಿದ್ದೀನಿ. ಅಂದರೆ ಮರಗಡ್ಡಿ ಅಂದರೆ ಚಚ್ಚೌಕವಾಗಿ ಮಾಡ್ತಾರೆ, ಜಾಸ್ತಿ ಅಂತರ ಕೊಡ್ತಾರೆ. 8 ಅಡಿ 8 ಅಡಿ ಮಾಡ್ತಾರೆ, 10 ಅಡಿ ಅದನ್ನು ನೋಡಿದ್ದೀನಿ ಸರ್ ನಾನು. ನಮ್ಮ ಭೂಮಿಗಳು ಅಂಥ ಕ್ವಾಲಿಟಿ ಇಲ್ಲ, ಎಲ್ಲ ನಾನು ಮಟ್ಟ ಹೊಡೆದೆ ನಾನು ಲೆವೆಲ್ ಮಾಡುವಂಥ ಭೂಮಿಲಿ ಇನ್ನೂ ಗೊಬ್ಬರದ ಅಂಶ ಭೂಮಿ ಅಂಶಗಳು ಇನ್ನೂ ಬೆಳಿಬೇಕು. ಹಾಗಾಗಿ ನಾನು ಪ್ಲ್ಯಾನ್ ಮಾಡಿ 4 ಅಡಿಗೆ ಇಟ್ಟಿದ್ದೀನಿ ಸರ್. ಫಲವತ್ತಾಗಿದ್ದಿದ್ರೆ 8 ಅಡಿನೇ ಮಾಡ್ಬೋದು ಸರ್, ಗಿಡಕ್ಕೆ 8 ಅಡಿ ಮಾಡ್ಬೋದಿತ್ತು. ಅದನ್ನು ಡ್ರಿಪ್ಪಲ್ಲೇ ಬೆಳೀತಾ ಇತ್ತು. ಡ್ರಿಪ್ಪಲ್ಲೇ ಮಾಡಿದ್ದೀನಿ ಸರ್. ಎಲ್ಲಾದರೂ ನೋಡ್ಕೊಂಬಂದಿದ್ದೀರಾ ಮರಗಡ್ಡಿನ? ಸಾಕಷ್ಟು ನೋಡಿದ್ದೀನಿ ಸರ್. ಎಲ್ಲೆಲ್ಲಿ ನೋಡಿದಿರಿ? ಸ್ನೇಹಿತರುಗಳು ಎಲ್ಲ ಮಾಡಿದ್ದಾರೆ. ಕೇರ್ಪೇಟೆಗೆ ಒಂದ್ಸಲ ಹೋಗಿ ನೋಡ್ಕೊಂಬಂದೆ, ಕೋಲಾರಕ್ಕೆ ಒಂದ್ಸಲ ಹೋಗಿದ್ದೆ. ಹಾಗಾಗಿ ಸುತ್ತಮುತ್ತ ಹಳ್ಳಿಗಳೆಲ್ಲ ನೋಡಿದ್ದೀನಿ ಸರ್. ಹಾಗಾಗಿ ಮರಗಡ್ಡಿ ಇಷ್ಟ ಆಗಿದೆ ಸರ್. ಒಂದು ಮರಗಡ್ಡಿನಲ್ಲಿ ಒಂದು ಮಟ್ಟನೇ ಸಾಕ್ಬೋದು ಅಂತಾರೆ, ನಿಜವೇ? ಇಲ್ಲ ಸರ್, ನನ್ನ ಅನುಭವ ಪ್ರಕಾರ ಮಾಡ್ಬೋದು. ಅದೇ ಕ್ವಾಲಿಟಿ ಭೂಮಿ ಇದ್ದು ಸ್ವಲ್ಪ ಚೆನ್ನಾಗಿ ಬಂದರೂ ಮಾಡ್ಬೋದು ಸರ್. ಹಿಪ್ಪನೇರಳೆ ತೋಟದ ನಿರ್ವಹಣೆನ ಯಾವ ರೀತಿ ಮಾಡ್ತೀರಾ ಒಂದು ಸ್ವಲ್ಪ ಹೇಳ್ರಪ್ಪ. ನಿರ್ವಹಣೆ ಸರ್, ನಾನು ಹೆಚ್ಚಿಗೆ ಉಳುಮೆ ಮಾಡಲ್ಲ ಸರ್. ಉಳುಮೆನೇ ಮಾಡಲ್ಲ? ಟ್ಯಾಕ್ಟ್ರಲ್ಲಿ ರೋಟ್ರೋವೇಟ್ರ್ ಮಾಡ್ತೀವಿ. 2 ಬೆಳೆಗೆ ಒಂದ್ಸರಿ ನಾನು ರೋಟ್ರೋವೇಟ್ರ್ ಮಾಡ್ತೀನಿ. ಅದಕ್ಕೆಲ್ಲ ಚಂಬೆ ಮತ್ತು ಉರುಳಿ ಹಾಕ್ಸ್ತೀನಿ. ಯಾವಾಗ? ಹಸಿರೆಲೆ ಗೊಬ್ಬರ. ಈಗ ರೋಟ್ರಿ 2 ತಿಂಗಳಿಗೆ ಒಂದ್ಸಲ ರೋಟ್ರಿ ಹೊಡಿತೀವಿ ಸರ್, 3 ತಿಂಗಳಿಗೆ ಒಂದ್ಸಲ ಹೊಡಿತೀವಿ. ಅವಾಗ ಮಾತ್ರ ಹಾಕ್ತೀವಿ. ಅದು 2 ತಿಂಗಳು ಚೆನ್ನಾಗಿ ಬೆಳೀತದೆ. ಅದಲ್ಲ ಇನ್ನೇನು ಬೆಳೆ ಚೆನ್ನಾಗಿ ಬಲವತ್ತಾಗಿ ಬೆಳೆದ್ಮೇಲೆ ಆಮೇಲೆ ಸೊಪ್ಪು ಕುಯ್ಯೋಕ್ಕಾಗಲ್ಲ ಅನ್ನೋ ಟೈಮಿಗೆ ರೋಟ್ರಿ ಹೊಡಿಸ್ತೀನಿ ಸರ್, ಸೊಪ್ಪೆಲ್ಲ ಕಟಾವು ಮಾಡ್ಕೊಂಡು. ಎಷ್ಟು ಬಿತ್ತನೆ ಬೀಜ ಬಳಸ್ತೀರಿ ಹಸಿರೆಲೆ ಗೊಬ್ಬರದ್ದು? ಅದಕ್ಕೆ 25 kg ಬೆಳೆಸ್ತೀನಿ ಸರ್ ಎಕರೆಗೆ. 25 kg ಉರುಳಿ, 25 kg ಚಂಬೆ, ಡಯಾಂಚ. ಮಧ್ಯದ ಜಾಗದಲ್ಲಿ ಸುಮ್ಮನೆ ಎರಚ್ಬಿಡ್ತಿರೋ ಸಾಲ್ ಮಾಡಿ ಬಿತ್ತನೆ? ಇಲ್ಲ ಸರ್, ಎರ್ತೀನಿ ಸರ್ ನಾನು. ಎರ್ಚೋದಷ್ಟು. ಮತ್ತು ಅದನ್ನು ಎರಚಿದ್ಮೇಲೆ ನೀರು ಕೊಡೋದು ಅದಕ್ಕೆ ಸ್ಪ್ರಿಂಕ್ಲರ್ ಇಟ್ಕೊಂಡಿದ್ದೀನಿ? ಇಲ್ಲ, ಸ್ಪ್ರಿಂಕ್ಲರ್ ಇಲ್ಲ. ನಾನು 8 ಅಡಿ ಪಟ್ಟಿಗೆ ಏನು ಹಾಕ್ತೀನಿ ಅದು 2 ಲೈನ್ ಎಳೆದಿದ್ದೀನಿ, ಅದು ಭೂಮಿಯೆಲ್ಲ ಉಂತ್ಕೊಳ್ಳುತ್ತೆ ಸರ್. ಹೌದಾ? ಹೌದು. ಗಿಡದಿಂದ 4 ಅಡಿಗೆ ಬಿಟ್ಟಿರೋದ್ರಿಂದ ಪಾಯಿಂಟ್ ಮೈಕ್ರೋ ಟ್ಯೂಬ್ ಹಾಕಿದ್ದೀನಿ. ಹಾಗಾಗಿ ಭೂಮಿ ಎಲ್ಲ ತೇವಾಗುತ್ತೆ ಸರ್. ಅದೇ ತೇವದಲ್ಲೇ. ವರ್ಷದಲ್ಲಿ ಎಷ್ಟು ಸರಿ ಮಾಡ್ತೀರಿ ಹಸಿರೆಲೆ ಗೊಬ್ಬರನ? ಕನಿಷ್ಠ ಅಂದರೆ ನಾನು 3 ಬೆಳೆಗೆ ಮಾಡ್ತೀನಿ ಸರ್. 3 ಬೆಳೆಗೆ ಒಂದು ಸಾರಿ ಮಾಡ್ತೀನಿ ಅಲ್ವಾ? ಈಗ ನೀವು ಬ್ಯಾಚ್ ಮಾಡಿರೋದ್ರಿಂದ ವರ್ಷದಲ್ಲಿ ಎಷ್ಟು ಬೆಳೆ ಮಾಡ್ತೀರಿ? ನಾನು 10 ರಿಂದ 11 ಮಾಡ್ತೀನಿ ಸರ್. ಹಳೆ ಮನೆಯಲ್ಲಿ ಹುಳ ಸಾಕ್ತಿಲ್ವಾ ಈಗ? ಅದೇ, ಆ ಮನೇಲಿ ಒಂದು ಬ್ಯಾಚು, ಈ ಮನೇಲಿ ಒಂದು ಬ್ಯಾಚ್ ಮಾಡ್ತಾ ಇದ್ದೀನಿ ಸರ್. ಓಹೋ, ಅಂದರೆ 2 ಮನೆ ಸೇವೆನಲ್ಲಿದೆ. ಹೌದು, ನನ್ನ ತಮ್ಮನ ಭಾಗ ಜಮೀನು ಇರೋದ್ರಿಂದ ಅದಕ್ಕೂ ಕಡ್ಡಿ ಹಾಕಿರೋದ್ರಿಂದ 2 ಮನೇಲೂ ಕೂಡ ಬೆಳೀತಾ ಇದ್ದೀನಿ ಸರ್. ಆಯಿತು. ಈಗ ನೀವು ಉಳುಮೆ ಮಾಡ್ತೀರಿ, ಹಸಿರೆಲೆ ಗೊಬ್ಬರನ ಚೆನ್ನಾಗಿ ಹಾಕಂತೀರಿ. ಆಯಿತು. ಮತ್ತೆ ಇನ್ನೇನೇನು ಕೊಡ್ತೀವಿ? ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ ಸರ್. ಎಷ್ಟು ಕೊಡ್ತೀವಿ? ವರ್ಷಕ್ಕೊಂದ್ಸರಿ ಕೊಡ್ತೀವಿ ಸರ್. ನಾನು ಆ್ಯಕ್ಚುಲಿ ವರ್ಷಕ್ಕೆ 2 ಸರಿ ಕೊಡಬೇಕು. ಈಗ ಅದಕ್ಕೋಸ್ಕರ ಎಮ್ಮೆ ದಿನ ಸಾಕೊಂಡಿದ್ದೀನಿ, ಸ್ವಲ್ಪ ಹೊರಗಡೆಯಿಂದ ಕೊಂಡ್ಕೊಳ್ತೀನಿ. ಹಾಗಾಗಿ ವರ್ಷಕ್ಕೊಂದ್ಸರಿ ಕೊಡ್ತೀನಿ ಸರ್. ಎಷ್ಟು ಕೊಡ್ತೀರಿ? ಕಡಿಮೆ ಅಂದರೆ ನಂದು ಈಗ 3 ಎಕರೆ ಇದಕ್ಕೆ ಒಂದು 20 ಟ್ರ್ಯಾಕ್ಟರ್ ಹೊಡಿತೀನಿ ಸರ್. ಅದಕ್ಕೆ ನಾನು ಅಷ್ಟೇನ ಬರೋದು ನಿಮಗೆ ಗೊಬ್ಬರ? ಅಷ್ಟೇ ಸರ್, 20 ಟ್ರ್ಯಾಕ್ಟರ್ ಆಗುತ್ತೆ ವರ್ಷಕ್ಕೊಂದ್ಸರಿ ಸರ್. ಹೌದಾ? ಖರೀದಿ ಏನಾರು ಮಾಡ್ತೀರಾ? ಖರೀದಿ ಹೊರಗಡೆ ಮಾಡ್ತೀನಿ ಸರ್. ಎಲ್ಲ ಜಾಸ್ತಿ ಸರ್ ರೇಟ್. ಈಗ ಅವರು ಒಂದು ಟ್ರ್ಯಾಕ್ಟ್ರಿಗೆ 5,000 6,000 ಹೇಳ್ತಾರೆ. ಅದ್ರ ಬದಲಿಗೆ ಅದಕ್ಕೋಸ್ಕರ ಈಗ ಹಸಿರೆಲೆ ಬಂದೆ ಸರ್ ನಾನು. ಆಯಿತು. ಅಂದರೆ ನಿಮ್ಮಲ್ಲಿ ಎಷ್ಟು ಉತ್ಪಾದನೆ ಆಗುತ್ತೆ ಅಷ್ಟು ಹಟ್ಟಿ ಗೊಬ್ಬರ? ಹೌದು, ನಮ್ದು ಎಷ್ಟಾಗುತ್ತೆ ಅಷ್ಟು ಹಾಕ್ತೀನಿ. ಆಮೇಲೆ ಜೊತೆಗೆ ಈ ರೇಷ್ಮೆ ಉಳೋದು ಬರುತ್ತಲ್ಲ ಸರ್, ಇಕ್ಕೆ ಬರುತ್ತೆ, ಕಡ್ಡಿ ಬರುತ್ತೆ, ಅದನ್ನೆಲ್ಲ ಸ್ಟಾಕ್ ಮಾಡಿ ಅದ್ರ ಮೇಲೆ ಮಣ್ಣು ಹಾಕಿಸಿ ಅದನ್ನ ಪುನಃ 2 ವರ್ಷಕ್ಕೊಂದ್ಸರಿ ತೋಟಕ್ಕೆ ಕೊಡಿಸ್ತೀನಿ ಸರ್. ಇನ್ನೊಮ್ಮೆ ಹೇಳಿ ಹೇಗೆ ಮಾಡ್ತೀರಾ ಅಂತ. ಈಗ ರೇಷ್ಮೆ ಕಡ್ಡಿ ಬರುತ್ತಲ್ಲ, ಹುಳು ಹಣ್ಣಾದ್ಮೇಲೆ ಕಡ್ಡಿ ತೊಗೊಂಡೋಗಿ ಹೋಗ್ತೀವಿ, ಇಕ್ಕೆ ತೊಗೊಂಡು ಹೋಗ್ತೀವಿ, ಅದನ್ನೆಲ್ಲ ಒಂದು ಕಡೆ ಸ್ಟಾಕ್ ಮಾಡ್ತಿದ್ದೀನಿ. ಸ್ಟಾಕ್ ಅಂದರೆ ಭೂಮಿ ಒಳಗಡೆ ಗುಂಡಿ ಥರ ತೆಗೆದು. ಗುಂಡಿ ಎಷ್ಟು ಅಡಿ ಆಳ? ಎಷ್ಟು ಅಡಿ? ಅದು 4-5 ಅಡಿ ಆಳ ಇದೆ ಸರ್. ಅಗಲ ಒಂದು 20 ಅಡಿ ಇದೆ. ತಿಪ್ಪೆ ಥರ. ಆಯಿತು. ಅದನ್ನ ತಗೊಂಡೋಗಿ ಎಲ್ಲ ಅದು ಡಂಪ್ ಮಾಡಿರ್ತೀವಿ. ಮಾಡ್ತೀರಾ? ವರ್ಷಕ್ಕೊಂದ್ಸರಿ ಎಲ್ಲ ಡಂಪ್ ಮಾಡಿ ಲೆವೆಲ್ ಮಾಡಿ ಅದ್ರ ಮೇಲೆ ಒಂದು 10 ಟ್ರ್ಯಾಕ್ಟ್ರು ಮಣ್ಣು ಓಡಿಸ್ತೀನಿ ಸರ್, ಗೋಡ್ ಮಣ್ಣು ಅದ್ರ ಮೇಲೆ. ಅದೆಲ್ಲ 1 ವರ್ಷ ಬಿಡ್ತೀನಿ, ಅದೆಲ್ಲ ಮಾಗ್ತದೆ. ಆಮೇಲೆ ನೆಕ್ಸ್ಟ್ ಇಯರ್ಗೆ ಅದನ್ನು ತೋಟಕ್ಕೆ ಹಾಕ್ಸ್ತೀನಿ ಸರ್. ಹೇಗೆ ಹಾಕಿಸ್ತೀರಿ? ಅದನ್ನೆಲ್ಲ ಟ್ಯಾಕ್ಟ್ರಲ್ಲಿ JCB ತುಂಬಿಸಿ ಟ್ಯಾಕ್ಟ್ರಿ ಒಳಗಡೆ ಹೋಗುತ್ತೆ. ಅಲ್ಲೆಲ್ಲ ಸಣ್ಣ ಸಣ್ಣ ಗುಡ್ಡೆ ಕೆಡಗಿಸಿ ಆಮೇಲೆ ಆಳು ಬಿಟ್ಟು ಚಲಿಸ್ತೀನಿ ಸರ್. ಚಲಿಸಿದ್ಮೇಲೆ ಉಕ್ಕೆ ಹೊಡಿತೀವಿ, ಉಳುಮೆ ಮಾಡ್ತೀವಿ. ಸಾಮಾನ್ಯ ಮುಂಗಾರು ಮೇ ಜೂನಲ್ಲಿ ಆ ಕೆಲಸ ಮಾಡ್ತೀನಿ ಸರ್. ಅಂದರೆ ವರ್ಷಕ್ಕೊಂದ್ಸರಿ ಆ ಗೊಬ್ಬರನೂ ಸಿಗುತ್ತೆ? ಸಿಗುತ್ತೆ, ಹೌದು. ಅದು 2 ವರ್ಷಕ್ಕೊಂದ್ಸರಿ ಸಿಗುತ್ತೆ ಸರ್. ಅದು 2 ವರ್ಷಕ್ಕೊಂದ್ಸರಿ. ಮತ್ತೆ ಇನ್ನೇನೇನು ಕೊಡ್ತೀರಿ ಮಣ್ಣಿಗೆ? ಮಣ್ಣಿಗೆ ಮಾಮೂಲಿ ಫರ್ಟಿಲೈಸರ್ ಕೊಡ್ತೀನಿ ಸರ್ ನಾನೀಗ. NPK ಕೊಡ್ತೀನಿ, ಯೂರಿಯಾ. ಎಷ್ಟು ಪ್ರಮಾಣದಲ್ಲಿ ಕೊಡ್ತೀರಿ? ಈಗ ಅದು ಕಡಿಮೆ ಸರ್. ನಾನು ಈಗ 1 ಎಕರೆಗೆ ಕಡಿಮೆ ಅಂದರೆ ನಾನು ಒಂದು 3 ಬ್ಯಾಗ್ ಕೊಡ್ತೀನಿ ಸರ್, ಅಷ್ಟೇ ಸರ್. 3 ಬ್ಯಾಗು? ಹೌದು. ಎಷ್ಟು ಕೆಜಿದು? 50 kg ಇದು. ಏನೇನು ಕೊಡ್ತೀರಿ 3 ಬ್ಯಾಗು? ಅದೇ ಸುಫಲ, ಅದ್ರಲ್ಲಿ NPK 3 ಇರುತ್ತಲ್ಲ, 15 ಹಂಗಾಗಿ ಬೇರೆ ಇನ್ನೇನು ಕೊಡಲ್ಲ? ಇನ್ನೇನಿಲ್ಲ ಸರ್. ಒಂದು ಬೆಳೆಗೆ 3 ಬ್ಯಾಗ್ ಅಂದ್ರು ಅಥವಾ ಎಲ್ಲ ಸೇರಿಸಿ 3 ಬ್ಯಾಗ್ ಅಂದ್ರು? ಇಲ್ಲ, ಅದು 3 ಎಕರೆ ಜಮೀನಿದೆ, 3 ಬ್ಯಾಗ್ ಕೊಡ್ತಾ ಇದ್ದೀನಿ ಸರ್ ಈಗ. ಅಷ್ಟೇ? ಅದು ಡಿವೈಡ್ ಮಾಡ್ಕೊಂಡು. ಹೌದು. ಅಂದರೆ ಒಂದು ಅರ್ಧ ಭಾಗ ಕಟ್ ಮಾಡಿದಾಗ 1.5 ಬ್ಯಾಗ್ ಕೊಡ್ತೀನಿ, ಇನ್ನು ಅರ್ಧ ಭಾಗ ಕಟ್ ಮಾಡಿದಾಗ 1.5 ಬ್ಯಾಗ್ ಕೊಡ್ತಾ ಇದ್ದೀನಿ. ಓಕೆ ಓಕೆ ಓಕೆ.
ಎಲ್ಲಿ ಡ್ರಿಪ್ ನೀರು ಬೀಳುತ್ತೆ ಅಲ್ಲ ಹಾಕ್ತಾಯಿದ್ದೀನಿ ಸರ್. ಅಂದರೆ ನಾವೇನು ಅದನ್ನು ಗುಂಡಿ ತೋಡ ಹಾಕೋದಿಲ್ಲ. ಏನು ನಾವು ಟ್ಯಾಕ್ಟ್ರಲ್ಲಿ ಉಳುಮೆ ಮಾಡ್ತೀವಿ, ರೋಟ್ರಿ ಹೊಡ್ತೀವಿ, ಆಗ ಹಾಕ್ಬಿಟ್ಟು ರೋಟ್ರಿ ಹೊಡಿತೀನಿ. ಅದು ಇದು ಭೂಮಿಗೆ ಮಲ್ಚಿಂಗ್ ಆಗಲಿ ಅಂತೇಳಿ. ಸೊಪ್ಪಿನ ಗುಣಮಟ್ಟ ಚೆನ್ನಾಗಿದೆ ಸರ್. ಚೆನ್ನಾಗಿ ಬರ್ತಾ ಇದೆ. ಹೌದಾ? ಅಲ್ಲ, ನೀವು ಮೊದಲೇ ಹೇಳಿದ್ರಿ ಜಮೀನಲ್ಲಿ ಕ್ವಾಲಿಟಿ ಇರಲಿಲ್ಲ ಸರ್, ಬಲ ಇಲ್ಲ, ಹಾಗಾಗಿ ಇಳುವರಿ ಕಡಿಮೆ ಬರ್ತಾ ಇದೆ ಅಂತ. ನೀವು ಬಲ ಬರೋಕ್ಕೆ ಏನು ಮಾಡ್ತೀರಿ? ಅದೇ ಈಗ ಹಸಿರೆಲೆ ಗೊಬ್ಬರ ಮತ್ತು ನಾಟಿ ಗೊಬ್ಬರ ಸರ್, ಕೊಟ್ಟಿಗೆ ಗೊಬ್ಬರ ಅವೆರಡು ಹಾಕಿದ್ರೆ ಅವೆರಡು ಹಾಕ್ಕೊಂಡು ಸ್ವಲ್ಪ ಈಗ ಕೆಮಿಕಲ್ ಹಾಕ್ತಾ ಇದ್ದೀನಲ್ಲ ಸೂಪಲ್ಲ. ಇನ್ನೂ ಎಷ್ಟು ವರ್ಷ ಬೇಕು ಬಲ ಬರೋಕ್ಕೆ? ಯಾವ್ದು ಸರ್? ನಿಮ್ಮ ಮಣ್ಣಿಗೆ ಬೇಕು ಸರ್, ಇನ್ನೂ ಒಂದು 3-4 ವರ್ಷ ಬೇಕು ಸರ್, ಚೆನ್ನಾಗೆ ಬೇಕು ಅಂದರೆ, ಕ್ವಾಲಿಟಿ ಬರಬೇಕು ಅಂದ್ರೆ. ಆಮೇಲೆ ಚೆನ್ನಾಗಿ ಸೊಪ್ಪಿನ ಇಳುವರಿಗೆ ಬರುತ್ತೆ ಸರ್. ಅವಾಗ 250 ಮೊಟ್ಟೆ ಸಾಕ್ಬೋದು ಸರ್. ಈಗ ಹುಳು ಸಾಕಣ ಮನೆ ಹೇಗೆ ಕಟ್ಕೊಂಡಿದ್ದೀರಿ? ಹುಳು ಸಾಕೋ ಮನೆ ಸರ್, ನಾನು ಮೊದಲು 33 ಅಡಿ ಕಟ್ಟಿದ್ನಲ್ಲ ಸರ್, 33 × 23 ಮಾಡಿದ್ದೆ. ಅದಕ್ಕೆ ಸೊಪ್ಪು ಹಾಕೊಳ್ಳೋಕ್ಕೆ ಅಂತೇಳಿ 23 ಅಡಿ × 10 ಅಡಿ ಸೊಪ್ಪಿನ ಮನೆ ಕಟ್ಟಿದೆ ಮುಂದಕ್ಕಾದಾಗೆ. 2 ಸೇರಿಸಿ 43 ಅಡಿ × 23 ಇದೆ ಸರ್. ಈಗ ಅದರಲ್ಲಿ ಈಗ ಕಿಟಕಿ ಬಾಗಿಲು ಮತ್ತು ಮುದ್ದೆ ಸೇರಿಸಿ 2 ಲೈನು ಇದು ಮಾಡಿದ್ದೀನಿ, ಸ್ಟ್ಯಾಂಡ್ ಮಾಡಿಸಿದ್ದೀನಿ. ಹಂಗಾಗಿ 4 ಸ್ಟೆಪ್ನಿಂದ 100 ಮಟ್ಟೆ, ಅದು 125 ಮಟ್ಟೆ ಸಾಕ್ತದೆ ಸರ್. ಅದು ಚಿಕ್ಕ ಮನೆ. ಸ್ಟ್ಯಾಂಡ್ ಉದ್ದಾಗಲ ಏನಿದೆ? ಈಗ 5.5 ಅಡಿ ಇದೆ ಸರ್ ಅದು ಔಟ್ರು. ಒಟ್ಟು ಎಷ್ಟು ಹಂತ ಮಾಡ್ಕೊಂಡಿದ್ದೀರಿ? 4 ಹಂತ ಮಾಡಿದ್ದೀನಿ ಸರ್. 4 ಒಂದು ಸ್ಟ್ಯಾಂಡಲ್ಲಿ 4 ಹಂತ ಇದೆ, 2 ಲೈನ್ ಮಾಡಿದ್ದೀನಿ ಆ ಥರ. 2 ಆ ಕಡೆಗೊಂದು ಈ ಕಡೆಗೊಂದು. ಒಂದು ಹಂತದಿಂದ ಇನ್ನೊಂದು ಹಂತ ಎಷ್ಟು ಅಡಿ? 2 ಅಡಿನ 2.5 ಅಡಿನ? ಇಲ್ಲ, ಒಂದು ಹಂತಕ್ಕೆ 2 ಅಡಿ ಮಾಡಿದ್ದೀನಿ ಸರ್. 2.25 ಅಡಿ ಬರುತ್ತೆ ಸರ್. 4 ಅಂದರೆ 8 ಅಡಿ ಆಯಿತು. ಮೇಲ್ಗಡೆಗೆ ಹೆಂಗೆ ಹಾಕ್ತೀರಿ ಸೊಪ್ಪು? ಮೇಲ್ಗಡೆಗೆಲ್ಲ ಒಂದು ಮಧ್ಯೆ 2 ಮಧ್ಯೆ ಒಂದು ಅಲ್ಲಿಗೆ ಹಾಕೊಳ್ತೀವಿ ಸರ್. ಅಲ್ಲಿಗೆ ಹಾಕೊಂಡು ಆ ಕಡೆ 2 ಕಡೆ ಸೊಪ್ಪು ಹಾಕೊಳ್ತೀವಿ ಸರ್. ಸೊಪ್ಪು ಹಾಕ್ತೀವಿ 4ನೇ ಸ್ಟೆಪ್. ಕೆಲವರೆಲ್ಲ ಸ್ಟೂಲ್ ಇಟ್ಕೋತಾರೆ. ಸ್ಟೂಲು ಇಟ್ಕೊಂಡ್ರೆ ಸ್ವಲ್ಪ ಹಿಂಸೆ ಇಲ್ಲ ಸರ್. ಇಬ್ಬರು ಇರೋದ್ರಿಂದ ಕೆಳಗಡೆ ಒಬ್ಬ ನಿಂತ್ಕೊಳ್ತೀವಿ, ಸೊಪ್ಪು ಕೊಡ್ತೀವಿ ಮೇಲ್ಗಡೆ ಅವನಿಗೆ, ಅವ್ನು ಅಲ್ಲಿಗೆ ಹಾಕೊಂಡು 3ನೇ ಸ್ಟೆಪ್ ಮೇಲೆ ಹಾಕೊಂಡು ಬರ್ತಾನೆ ಸರ್. ತುಂಬ ಜನ ಚಕ್ರ ಮಾಡಿಸ್ಬಿಟ್ಟಿರ್ತಾರೆ. ಚಕ್ರನೂ ಮಾಡ್ಕೊಂಡಿದೆ ಸರ್. ಅದನ್ನು ಮಾಡ್ಬೇಕಾದ್ರೆ ಇನ್ನೂ ಸ್ವಲ್ಪ ದೊಡ್ಡ ಮಾಡ್ಬೇಕು ಸರ್, ಚಕ್ರ ಮಾಡಿಕೊಂಡು. ಹುಳು ಸಾಕಣ ಮನೆ ಚೆನ್ನಾಗಿ ಕಟ್ಟಿದ್ದೀರಾ? ಚೆನ್ನಾಗಿ ಕಟ್ಟಿದ್ದೀನಿ ಸರ್. ಅಂದರೆ ಕಿಟಕಿ ಬಾಗಿಲೆಲ್ಲ ಮಾಡಿದ್ದೀನಿ. ಮಧ್ಯ ಎತ್ತರ ಆ ಕಡೆ ಈ ಕಡೆ ಇಳಿಜಾರು ಆ ಥರ ಕಟ್ಟಿದ್ದೀನಿ? ಇಲ್ಲ ಸರ್, ನಾನು ಮಧ್ಯ ಗೇಬಲ್ ಥರ ಮಾಡಿದ್ದೀನಿ ಸರ್. ಇನ್ನೂ 4 ಕಡೆ 8 ಬರುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡೆ ಅದನ್ನು ಮಾಡಿದೆ ಸರ್. 2 ಕಡೆ ವಾಟ ಕೊಟ್ಟು ಮಧ್ಯೆ ಗೇಬಲ್ ಥರ ಮಾಡಿ, ಹಂಗಾಗಿ ಹೈಟ್ ಸ್ವಲ್ಪ ಚೆನ್ನಾಗಿ ಸಿಗ್ತದೆ ಸರ್. ಟೆಂಪ್ರೇಚರ್ ಅವಾಯ್ಡ್ ಆಗುತ್ತೆ. ವಾತಾವರಣದಲ್ಲಿ ಬಿಸಿಲು ಜಾಸ್ತಿ ಆದರೂ ಕೂಡ ನಿಮ್ಮನೆ ತಂಪಾಗಿರುತ್ತಾ? ತಂಪಾಗಿರೋ ಮಾಡ್ಕೊಂಡಿದ್ದೀನಿ ಸರ್. ಹೆಂಗೆ ಮಾಡಿದ್ರಿ ಹೇಳ್ಬಿಡಿ. ಸುತ್ತ ಗಿಡಗಳು ಹಾಕಿದ್ದೀನಿ ಸರ್. ಏನು ಗಿಡ ಹಾಕಿದ್ರಿ? ಒಂದಷ್ಟು ಟೀಕ್ ಹಾಕಿದ್ದೀನಿ. ಸುತ್ತ ಒಂದು 4 ತೆಂಗು ಮರ ಇದೆ. ಅಲ್ಲ, ಸುತ್ತ ಅಂದರೆ ಮರ ಎಷ್ಟು ದೂರದಲ್ಲಿದೆ? 10 ಅಡಿ ದೂರದಲ್ಲಿ, ಮನೆ ಬಿಟ್ಟು 10 ಅಡಿ ದೂರದಲ್ಲಿ ಟೀಕ್ ಮತ್ತು ತೆಂಗು ಹಾಕಿದ್ದೀನಿ, ಪೂರ್ವ ಪಶ್ಚಿಮವಾಗಿ. ಹಂಗಾಗಿ ನೆರಳಿದ್ದೇ ಇರುತ್ತೆ ಸರ್ ಮನೆಗೆ ಯಾವಾಗಲೂ. ಸದಾ ನೆರಳಿರುತ್ತೆ. ಆಮೇಲೆ ಮನೆ ತಂಪಾಗಿಡಕ್ಕೆ ಇನ್ನೇನು ಮಾಡ್ತೀರಿ? ಶೀಟ್ ಮೇಲೆಗಡೆ ತೆಂಗಿನ ಗರಿ ಹಾಕ್ತೀನಿ ಸರ್, ಬೇಸಿಗೆ ಮೇಲೆ. ಅದ್ರ ಮೇಲೆ ಸ್ಪ್ರಿಂಕ್ಲರ್ ಮಾಡಿದ್ದೀನಿ ಸರ್. ಆಯಿತು. ಆಮೇಲೆ ಫಾಲ್ಸ್ ಸೀಲಿಂಗ್ ಏನಾದ್ರು ಮಾಡಿದ್ರೆ ಮೇಲಕ್ಕೆ? ಇಲ್ಲ ಸರ್, ಸೀಲಿಂಗ್ ಏನು ಮಾಡಿಲ್ಲ ಸರ್. ಮಾಡಿಲ್ಲ. ಮತ್ತು ತೆಂಗಿನ ಗರಿ ಹಾಕಿ ಮತ್ತು ಬಿಸಿಲು ಕಾಲದಲ್ಲಿ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಸ್ಪ್ರಿಂಕ್ಲರ್ ಮಾಡಿ ಪ್ರತಿ 2 ಗಂಟೆಗೆ ಒಂದ್ಸರಿ ಹನಿ ನೀರಾವರಿ ಥರ ಮಾಡಿದ್ದೀನಿ ಸರ್. ಸ್ಪ್ರಿಂಕ್ಲರ್ ಮಾಡಿ. ಚಳಿ ಜಾಸ್ತಿ ಆದಾಗ ಬೆಚ್ಚಗೆ ಹಾಕಿ ಏನೇನು ಮಾಡ್ತೀರಿ? ಅದೇ ಎಲೆಕ್ಟ್ರಿಸಿಟಿ ಬಲ್ಪ್ ಹಾಕ್ತೀನಿ ಸರ್ ಬೇಕು ಅಂದರೆ. ಬಲ್ಪ್? ಅಗ್ಗಿಸ್ಟಿಕೆ ಮಣ್ಣಿಂದು ಮಡಿಕೆಗಳಿಗೆ ಸ್ವಲ್ಪ ಹೊಗೆ ಬರೆದಿರೋ ಥರ ಇಜ್ಜಿಲ್ ಹಾಕಿ ಸ್ವಲ್ಪ ಶಾಖ ಕೊಡ್ತೀನಿ ಸರ್. ಎಲೆಕ್ಟ್ರಿಕ್ ಹೀಟರ್ಗಳನ್ನೇನು ಇಟ್ಕೊಂಡಿಲ್ವಾ? ಹೀಟ್ರ್ ಇಟ್ಕೊಂಡಿಲ್ಲ ಸರ್ ಇನ್ನು. ಬಲ್ಪ್ ಹಾಕಿದರೆ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಆಗಲ್ಲ? ಆಗುತ್ತೆ ಸರ್, ಏನು ಮಾಡ್ತೀರಿ ಸರ್, ಅದೇನು ಎಲ್ಲ ಟೈಮಲ್ಲೂ ಅಲ್ವಲ್ಲ, ಚಳಿಗಾಲದಲ್ಲಿ ಮಾತ್ರ. ಹೌದು. ಹುಳು ಸಾಕಣ ಮನೆ ವಾತಾವರಣ, ಸೋಂಕು ನಿವಾರಣೆ ಇವೆಲ್ಲ ಭಾಳ ಮುಖ್ಯ ಅಂತ ಹೇಳ್ತಾರೆ. ಹೌದು ಸರ್. ಈಗ ಸೋಂಕು ನಿವಾರಣೆ ಹೇಗೆ ಮಾಡ್ತೀರಪ್ಪ? ಈಗ ಪ್ರತಿ ಬ್ಯಾಚ್ ಉಳೋಣ ತಕ್ಷಣವೇ ನಾನು ಮನೆಯನ್ನು ಸೋಪಿನ ಪುಡಿ ಮತ್ತು ಈ ಶಾಂಪೂನಿಂದ ಕ್ಲೀನ್ ಮಾಡ್ತೀನಿ ಸರ್. 2 ಏನು ಮಾಡೋಕ್ಕೆ? 2 ಒಟ್ಟಿಗೆ ಹಾಕಿ. ಅಲ್ಲ, ಸೋಪಿನ ಪುಡಿ ಹಾಕ್ಬೋದು, ಇಲ್ಲ ಶಾಂಪೂ? 2 ಹಾಕ್ತೀನಿ ಸರ್ ನಾನು. ಯಾಕೆ ಅಂತ ಕೇಳಿದೆ. ಏನೋ ಅವಶ್ಯಕವಾಗಿ ಇಲ್ಲಿ ಕ್ಲೀನ್ ಆಗಲಿ ಅಂತೇಳಿ ನಿಮ್ಮ ಮನಸ್ಸಿನ ಇದು. ಹೌದು, ಏನೋ ಸಮಾಧಾನ ಆಯ್ತು. ಹಂಗಾಗಿ ಮನೆ ಒಂದ್ಸರೆಲ್ಲ ಕ್ಲೀನ್ ಮಾಡ್ತೀವಿ ಸರ್. ಅದಾದ ಮೇಲೆ ಮಾರನೇ ದಿವಸಕ್ಕೆ 1 ನಿಮಿಷ, ಎಷ್ಟು ಪ್ರಮಾಣದಲ್ಲಿ ಬಳಸ್ತೀರಿ ಶಾಂಪೂ ಸೋಪಿನ ಪುಡಿನ? ನಾನು ಆ ಮನೆ ಈಗ ಇರೋ ಮನೆಗೆ ಸರ್, ಈಗ ಅದಕ್ಕೆ 100 ಲೀಟ್ರ್ ನೀರಿಗೆ ಅರ್ಧ kg ಸರ್ಪ್ ಹಾಕ್ತೀನಿ ಸರ್. ಒಂದು 100 ml ಶಾಂಪು ಹಾಕ್ತೀನಿ ಸರ್. ಸರ್, ಅದನ್ನು ಚೆನ್ನಾಗಿ ಕದರ್ಬಿಟ್ಟು ಪವರ್ ಸ್ಪ್ರೇಯರ್ ಇದೆ, ತೊಳೆದು ಬಿಡ್ತೀನಿ. ಪವರ್ ಸ್ಪ್ರೇಯಲ್ಲಿ ಸ್ಪ್ರೇ ಮಾಡಿ ತೊಳಿತೀನಿ ಸರ್. ಆಯಿತು. ಆಮೇಲೆ ಮಾರನೇ ದಿವಸಕ್ಕೆ ಅದೇ 100 ಲೀಟ್ರ್ ನೀರಿಗೆ ಒಂದು 3 kg ಬ್ಲೀಚಿಂಗ್ ಪೌಡ್ರು ಮತ್ತು 300 ಗ್ರಾಮ್ನಷ್ಟು ಸುಣ್ಣದ ಧೂಳು, ಅದು ಎರಡನ್ನೂ ಬೇರೆ ಬೇರೆ ಸಪ್ರೇಟ್ ಮಾಡಿ ನೀರಿನಲ್ಲಿ ಹಾಕಿ 2 ಲೀಟ್ರು ಮತ್ತು 1 ಲೀಟ್ರಿಗೆ ಅದು ತಿಳ್ನೀರು ಮಾತ್ರ ತೆಗೆದುಕೊಂಡು ಆ 100 ಲೀಟ್ರಿಗೆ ಹಾಕ್ತೀನಿ. ಯಾವ್ದಾದ್ರು ಒಂದು ಮಾಡಿದ್ರೆ ಸಾಕಲ್ಲ? 2 ಹಾಕ್ಬೇಕು ಸರ್. ಅಂದರೆ ಪ್ರತ್ಯೇಕವಾಗಿ ಮಾಡ್ಕೊತೀರ? ಪ್ರತ್ಯೇಕವಾಗಿ ಆ ತಳದಲ್ಲಿ ಗಟ್ಟಿ ಉಳುಕಳ್ಳಿಂದ ಮಾಡ್ತೀನಿ.
ಅದು ಹೋಗಬಾರ್ದು ಅಂತ. ಬರೀ ತಿಳ್ನೀರು ಮಾತ್ರ ಪಾಸ್ ಮಾಡಿ 100 ಲೀಟ್ರ್ ನೀರಿಗೆ ಹಾಕಿ ಅದನ್ನು ಡಿಸ್ಇನ್ಫೆಕ್ಷನ್ ಬಳಸ್ತೀನಿ ಸರ್. ಅಂದರೆ ಈ ಸೋಪ್ ನೀರಲ್ಲಿ ತೊಳೆದ್ಮೇಲೆ ತೊಳೆದಾவது ಒಂದು ದಿವಸ ಮಾರನೇ ದಿವಸ ಒಂದು ದಿವಸ ಬಿಟ್ಬಿಡ್ತೀವಿ. ಅದರ ಮಾರನೇ ದಿವಸ ಇದನ್ನು ನೋಡ್ತೀವಿ ಸರ್. ಇದಕ್ಕೂ ಪವರ್ ಸ್ಪ್ರೇಯರೇ ಬಳಸ್ತೀರಾ? ಹೌದು ಸರ್, ಅದಕ್ಕೂ ಪವರ್ ಸ್ಪ್ರೇ ಬಳಸ್ತೀನಿ ಸರ್. ಆಯ್ತರಪ್ಪ. ಆಮೇಲೆ ಅದಾದ ಒಂದು 2 ಡೇಸ್ ಬಿಟ್ಟು ಮತ್ತೆ ಈ ಡೆಕಾಲ್ ಅಂತ ಬರುತ್ತೆ ಸರ್, ಅದನ್ನು 200 ಲೀಟ್ರಿಗೆ 1 ಲೀಟ್ರ್ ಸಾಕು ಸರ್. ಅದು ಆಯಿತು. ಅದನ್ನು ಹಾಕಿ ಮನೆ ಸುತ್ತ ಹೊರಗಡೆ ಒಳಗೆ ಅದನ್ನೆಲ್ಲ ಸಿಂಪಡಣೆ ಮಾಡಿ ಕ್ಲೀನ್ ಮಾಡಿ ಅದ್ರ ಮಾರನೆಗೆ ಚಾಕಿ ತರ್ತೀನಿ ಸರ್. ಅಂದರೆ ಸೋಂಕು ನಿವಾರಣೆನೇ ಏನೊಂದು 5 ದಿವಸದ ಕೆಲಸ ನಿಮಗೆ? ಹೌದು ಸರ್, ಕಂಟಿನ್ಯೂಸ್ ಆಗಿ 4 ರಿಂದ 5 ದಿನ ಇರುತ್ತೆ ಸರ್. 3 ದಿನ ಮಾಡ್ತೀವಿ, 1 ದಿನ ಗ್ಯಾಪ್ ಕೊಡ್ತೀವಿ. ನಿಮ್ಮ ಬೆಳೆ ಯಾವ ಸೋಂಕಿಗೂ ತುತ್ತಾಗಿಲ್ಲ ಈವರೆಗೆ? ಆಗಿದೆ ಸರ್, ಬೇಸಿಗೆ ಟೈಮಲ್ಲಿ ಆಗಿದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಇರೋ ಸತ್ಯನ ಹೇಳ್ಬೇಕಲ್ವ. ಈ ಟೆಂಪ್ರೇಚರು, ಬಿಸಿಲಿನ ವಾತಾವರಣ, ಬಿಸಿಲಿನ ಗಾಳಿ, ಈ ನಮ್ಮ ತೋಟದಲ್ಲಿ ವ್ಯತ್ಯಾಸ ಆದರೂ ಆಗ್ಬೋದು ಒಂದೊಂದ್ಸರಿ. ಆಮೇಲೆ ನಾವು ಉಪಯೋಗಿಸ್ತಿದ್ದಂಥ ಔಷಧಿಗಳು. ಎಷ್ಟು ಸರಿ ಹೋಗಿದೆ ಆ ಥರ ಬೆಳೆ? ಈಗ ನನಗೆ ಬೇಸಿಗೆ ಟೈಮಲ್ಲಿ 1 ಬೆಳೆ ತಪ್ಪು 2 ಬೆಳೆ ಹೋಗಿದೆ ಸರ್. ಒಂದು ಅರ್ಧ ಆಗಿದೆ. ಅಂದರೆ ನಿರೀಕ್ಷೆ ಮಾಡಿದಷ್ಟು ಇಳುವರಿ ಸಿಕ್ಕಿಲ್ಲ. ಅಂದರೆ ಪೂರ್ತಿ ಬೆಳೆನೂ ಏನು ಹಾಳಾಗಿಲ್ಲ? ಆಗಿಲ್ಲ. ಏನಾಗಿ ಹಾಳಾಯಿತು? ಅದೇ ಈ ಟೆಂಪರೇಚರ್ ಜಾಸ್ತಿ ಆಗಿ ಸ್ವಲ್ಪ ಹಾಲು ಮತ್ತು ಸಪ್ಪೆ ಬಂದಿತ್ತು ಸರ್. ಹಾಲು ರೋಗ, ಸಪ್ಪೆ ರೋಗ. ಈಗೇನು ಗೂಡು ಕಟ್ತಲೇ ಹುಳುಗಳು ಹಂಗೆ ನಿಂತಿರ್ತವೆ ಅಂತ ಹೇಳ್ತಾರೆ. ನಿಮ್ದೇನು ಆ ಥರ ಸಮಸ್ಯೆ ಆಗಿದೆ? ಒಂದು ಸರ್ ಹಂಗಾಗಿದೆ ಸರ್. ಯಾಕಾಗಿತ್ತು? ನಾವೇ ನಮ್ಮದೇ ಅಪರಾಧ ಅಂತ ಕಾಣುತ್ತೆ. ಅಂಗಡಿಯಿಂದ ಸಿಕ್ತಾಗಂತ ಔಷಧಿನ ತಂದು ಸಿಂಪಡಣೆ ಮಾಡಿದೆ. ಈ ಕುಡಿಗೆ ಹುಳ ಬಂದಿತ್ತು, ಅದನ್ನು ಹೋಗಿ ಅಂಗಡಿಯಿಂದ ತಂದು ನಮಗೂ ಸರಿಯಾದ ಪ್ರಮಾಣದ ಉಪಯೋಗಿಸ್ಲಿಲ್ವೋ ಇಲ್ಲ, ಅದು ಇನ್ನೂ ಹೆಚ್ಚಿನ ದಿವಸ ಉಳ್ಕೊಂಡಿತ್ತು ಸೊಪ್ಪಿನಲ್ಲಿ, ಗೊತ್ತಾಗಲಿಲ್ಲ. 20 ದಿವಸ ಆದಮೇಲೆ ಬಳಸಿ ಅಂತ ಹೇಳಿದ್ರು. ನಾವು 23 ದಿನಕ್ಕೆ ಬಳಸಿದ್ವಿ. ಅವರು 4 ಜ್ವರ ಎದ್ದು 5 ದಿನಕ್ಕೆ ಅದೆಲ್ಲ ಗೂಡು ಕಟ್ಟಿದ ಹಂಗೆ ನಿಂತು ಬಿಡ್ತದೆ ಸರ್. ಅದು ನಮ್ಮದೇ ತಪ್ಪು ಅಂತ ಕಾಣ್ತದೆ. ಆಮೇಲೆ ಹಂಗಾಗಿ ಅದನ್ನ ಸೊಪ್ಪನ್ನೆಲ್ಲ ತೆಗೆದು ಗೊಬ್ಬರಕ್ಕೆ ಉಪಯೋಗಿಸ್ಬಿಟ್ಟು ಇನ್ನು ನೆಕ್ಸ್ಟ್ ಬೆಳೆಗೆ ಔಷಧಿ ಹೊಡಿಲಿಲ್ಲ ಸರ್ ಈಗ. ಹೌದಾ? ಔಷಧಿ ಮಿಸ್ಟೇಕು. ಹೌದು ಸರ್. ಈಗ ಹುಳು ಸಾಕಣೆಯಲ್ಲಿ ಏನೆಲ್ಲ ಹೊಸ ತಾಂತ್ರಿಕತೆಗಳನ್ನು ಅಳವಡಿಸ್ಕೊಂಡಿದ್ದೀರಿ? ಮೊದಲಿಗೆ ಯಾವುದು ತಾವು ಬೆಳೆಯೋದು? ಬಯೋಲ್ಟೆನ್? ಮೊದಲು CB ಗೋಲ್ಡ್ ಬೆಳಿತಿದ್ವಿ ಸರ್. CB ಗೋಲ್ಡ್. ಈಗ ಬಯೋಲ್ಟೆನ್ಗೆ ಹೋಗಿದ್ದೀನಿ ಸರ್. ಬಯೋಲ್ಟೆನ್, CSR ಬೆಳೆ ಬೆಳೀತಾ ಇದ್ದೀನಿ. ಅದನ್ನೇ ಬೆಳಿತೀವಿ. ಹೌದು ಸರ್. ಬಿತ್ತನೆಗೆ ಹೋಗುತ್ತಾ? ಇಲ್ಲ ಸರ್, ರೇಷ್ಮೆಗೆ ಹೋಗುತ್ತೆ. ರೇಷ್ಮೆನೆ. ಓಕೆ. ಬಿತ್ತನೆ ಕೂಡ ಬೆಳೆಯಲ್ಲ? ಬಿತ್ತನೆಗೆ ಅದು CSR 2 ಇರ್ಬೇಕು ಸರ್, ಅದು ಬೆಳೀತಲ್ಲ ಸರ್. ಏಕೆ? ಅದನ್ನ ಬೆಳಕ್ಕೆ ಇನ್ನೂ ಬೇಕು ಸರ್. ಭೂಮಿ ಕ್ವಾಲಿಟಿ ಇರಬೇಕು, ಇನ್ನೂ ವ್ಯವಸ್ಥಿತ ಬೇರೆಲ್ಲ ತಾಂತ್ರಿಕತೆ ಚೆನ್ನಾಗಿ ಉಪಯೋಗಿಸ್ಬೇಕು ಸರ್. ತರಬೇತಿ ಏನಾದ್ರು ಪಡ್ಕೊಂಡಿದ್ದೀರಾ ತಾವು? ಇಲ್ಲ ಸರ್, ನಾನೇನು ರೇಷ್ಮೆ ಇಲಾಖೆಯಲ್ಲಿ ಹೋಗಿ ತರಬೇತಿ ಪಡೆದಿಲ್ಲ. CSRTIನಲ್ಲಿ CSITನಲ್ಲಿ ಅವರು ಇದು ನಮ್ಮ ತಾಂತ್ರಿಕ ನಮ್ಮ ಶಿವಕುಮಾರ್ ಅಂತ ಇದ್ದಾರೆ ಸರ್, ವಿಜ್ಞಾನಿಗಳು. ಅವ್ರು ನಮಗೆ ಸಾಕಷ್ಟು ತಿಳುವಳಿಕೆ, ಜ್ಞಾನ, ಆಮೇಲೆ ಉಳಿನ ಮನೆಗೆ ಬರ್ತಾರೆ, ಉಳು ಇದ್ದಾಗ ಏನು ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತಾರೆ. ಜೊತೆಗೆ ತೋಟಕ್ಕೆ ಬರ್ತಾರೆ, ತೋಟದಲ್ಲಿ ಏನಾದ್ರು ವ್ಯತ್ಯಾಸ ಕಂಡ್ರೆ ಹೇಳ್ತಾರೆ. ಅವರ ಗೈಡ್ಲೈನ್ಸ್ ಮೇಲೆ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಸರ್. ಮತ್ತು ಮದ್ದೂರಿನಲ್ಲಿ ಒಬ್ಬರು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ, ಸುರೇಶ್ ಸರ್ ಅಂತೇಳಿ, ಅವರು ಬರ್ತಾರೆ ತೋಟಕ್ಕೆ. ಅವರೆಲ್ಲ ಮಾರ್ಗದರ್ಶನದಲ್ಲಿ ಬೆಳೀತಾ ಇದ್ದೀನಿ. ನಿಮಗೇನು ತರಬೇತಿ ಬೇಕು ಅಂತ ಅನಿಸಿಲ್ಲ ಇವರಿಗೆ? ತರಬೇತಿ ಅಂದರೆ ನಾವೇ ಈಗ ಮೊಬೈಲ್ ಟೆಕ್ನಾಲಜಿ ಇದೆ, ಯೂಟ್ಯೂಬ್ ನೋಡ್ತೀವಿ, ಪುಸ್ತಕಗಳನ್ನ ಓದ್ತೀವಿ. ಆಯಿತು. ವಿಜ್ಞಾನಿಗಳ ತಾಂತ್ರಿಕತೆ. ಈಗಲೂ ಬೇರೆ ಬೇರೆ ಬೆಳೆಗಾರನ್ನ ಹೋಗಿ ನೋಡ್ತೀರಾ ಮಹೇಶ್? ನೋಡ್ತೀನಿ ಸರ್, ಖಂಡಿತವಾಗ್ಲೂ ನೋಡ್ತೀನಿ ನಾನು. ಎಲ್ಲೆಲ್ಲಿ ಹೋಗಿದ್ದೀರಿ? ಈಗ ನಮ್ಮ ಸ್ನೇಹಿತರು ಹೊರಗಡೆ ಎಲ್ಲ ಬೆಳೀತಾರೆ ಸರ್, ಅವ್ರ ಹತ್ರ ಎಲ್ಲ ಹೋಗಿ ಏನಾದರೂ ತಿಳುವಳಿಕೆ ತಗೊಳ್ಳೋದಿದ್ರೆ ತಗೊಬರ್ತೀನಿ ಸರ್ ನಾನು. ಮುಂಚೆ ಬಹುತೇಕ ನಿಮ್ಮ ತಂದೆ ಕಾಲದಲ್ಲಿ ಅಥವಾ ನೀವು ಚಿಕ್ಕ ಹುಡುಗರಿದ್ದಾಗ ಚಾಕಿನ ಅವರೇ ಕಟ್ಕೊಳ್ಳೋರು? ಚಾಕಿ ಕಟ್ತಿದ್ರು ಸರ್. ಅಲ್ವಾ? ಹೌದು. ನೀವು ಕಟ್ತಾ ಇದ್ರಾ? ನಾನು ಕಟ್ತಿಲ್ಲ, ನಮ್ಮ ಅಣ್ಣ ಕಟ್ತಿದ್ರು, ನೋಡ್ತಿದ್ದೆ. ನೋಡಿದ್ದೀರಾ? ಸೊಪ್ಪು ಹಾಕಿದ್ದೀನಿ. ಈಗ ಚಾಕಿ ಹುಳನೇ ಬರ್ತಾ ಇದೆ. ಚಾಕಿ ಹುಳ ಬರ್ತಾ ಈಗ ಅನುಕೂಲ ಆಗಿದೆ ಅಂತ ಅನ್ಸುತ್ತೆ? ಅನುಕೂಲ ಖಂಡಿತ ಆಗಿದೆ ಸರ್. ಹೌದಾ? ನೀವೇ ಕಟ್ಟಕ್ಕಿಂತ ಯಾರೋ ಕಟ್ಬಿಟ್ಟು ಹುಳ ಕೊಟ್ಬಿಡೋದು ಒಳ್ಳೇದು ಅಂತ. ಒಂದು 8 ದಿವಸ ಉಳಿತಾಯ ಆಗುತ್ತೆ. 8 ದಿವಸ ಉಳಿತಾಯ. ಅವರು ಸ್ವಲ್ಪ ಸೇಫ್ಟಿಯಾಗಿ ಮಾಡಿರ್ತಾರೆ ಸರ್, ವ್ಯವಸ್ಥಿತವಾಗಿ ತಾಂತ್ರಿಕವಾಗಿ ಮಾಡಿರ್ತಾರೆ ಅಂತ ನನ್ನ ಅನಿಸಿಕೆ. ಅಲ್ವಾ? ಹಾಗಾಗಿ ನಿಮಗೆ ಅವಧಿಯಲ್ಲಿ ಒಂದು ಸ್ವಲ್ಪ ಉಳಿಯುತ್ತೆ. ಖಂಡಿತವಾಗಿ ರೈತರಿಗೆ ಲಾಭ ಇದೆ ಸರ್ ಅದರಿಂದ. ಆಮೇಲೆ 11 ಬೆಳೆ ವರ್ಷದಲ್ಲಿ ಮಾಡೋಕ್ಕೂ ಅನುಕೂಲ ಆಗ್ತದೆ ಸರ್. ಅಲ್ವಾ? ಇಳುವರಿ ಹೇಳ್ರಪ್ಪ, ಎಷ್ಟು ಇಳುವರಿ ತೆಗಿತಾ ಇದ್ರಿ ಈಗ ಸರ್? ಇಳುವರಿ ಅಂತಂದರೆ ನಾವು ಚಾಕಿ ತಂದು ನೀವು ಹೇಳ್ದಂಗೆ ಕಟ್ತಿದಾಗ 60 ರಿಂದ 70 kg ಸರ್. ಹಿಂದೆ 50 kg ಬೆಳೆದ ದುಸ್ತರ ಆಗಿತ್ತು. ಈಗ ಚಾಕಿ ಸೆಂಟ್ರ್ ಅವರಲ್ಲೂ ಪೈಪೋಟಿ ಇರೋದ್ರಿಂದ ಜಾಸ್ತಿ ಕೊಟ್ಬಿಟ್ಟು ಅವ್ರು ಮರಿನೇ ಜಾಸ್ತಿ ಕೊಡ್ತಾರೆ ಸರ್, ನನ್ನ ಅನಿಸಿಕೆ ಸರ್. ಅದು ಅವ್ರು 100 ಮರಿ ಅಂತ ಹೇಳ್ತಾರೆ, 100 ಮೊಟ್ಟೆದು ಅಂತಾರೆ, ಅಲ್ಲಿ ಆ್ಯಕ್ಚುಲಿ 125 ಮೊಟ್ಟೆದು ಇರುತ್ತೆ ಸರ್. ಹಣ ಪಡ್ಕೊಳ್ತಾರೆ ಅವರು. ಆಯಿತು. ಎಷ್ಟು ಬರ್ತಾ ಇದೆ ಹೇಳಿ ಇಳುವರಿ? ಈಗ ನಾನು 100 ಮೊಟ್ಟೆಗೆ 100 kg ಬೆಳಿತೀನಿ ಸರ್. ಅಂದರೆ 125 ಮೊಟ್ಟೆಗೆ 100 kg. 125 ಮೊಟ್ಟೆ ನಾವು ತಿಳ್ಕೋಬೇಕು, ಅವ್ರು ಕೊಡೋದು 100 ಮರಿಯಿಂದ ಕೊಡ್ತಾರೆ ಸರ್. ಸರಿ ಸರಿ, ಒಳ್ಳೇದಾಯ್ತಲ್ವಾ? ಇಳುವರಿ ಚೆನ್ನಾಗಿ ಬರ್ತಾ ಇದೆ. ಗೂಡಿನ ಗುಣಮಟ್ಟ ಚೆನ್ನಾಗಿರುತ್ತೆ ಸರ್. ಹಣ್ಣುಳ ಯಾವ ಥರ? ಪ್ಲಾಸ್ಟಿಕ್ ಚಂದ್ರಿಕೆ ಹಾಕ್ತೀವಿ ಸರ್. ಹೌದಾ? ಅನೀಕ್ವಲ್ಸ್ ಬರಲ್ವಾ? ಯಾವುದು ಸರ್?
ಕಾಯಿ ಹುಳ ಹಣ್ಣುಳ ಅನಿಕ್ವಲ್ಸ್ ಅಂತ ಇಲ್ಲ, ಅದು ಆ್ಯಕ್ಚುಲಿ ಒಂದು ಸ್ವಲ್ಪ ಸ್ಯಾಂಪಲ್ ಆದ ತಕ್ಷಣ ನೋಡ್ತೀನಿ ನಾವು, ಗೊತ್ತಾಗುತ್ತೆ ನಮಗೆ. ಒಂದು 2 ಗಂಟೆ ಬಿಟ್ಟೆ ನಾನು ಲೇಟಾಗಿ ಚಂದ್ರಿಕೆ ಹಾಕ್ತೀನಿ ಸರ್. ಆಗ ಅಂಥ ಟೈಮಿಗೆ ಕೊನೆಗೊಂದು ಸೊಪ್ಪೇನಾದ್ರು ಕೊಡ್ತೀರಾ? ಕೊನೆಗೆ ಸೊಪ್ಪು ಕೊಟ್ಟೆ ಚಂದ್ರಿಕೆ ಹಾಕ್ತೀನಿ ಸರ್. ಸಂಪೂರ್ಣವಾಗಿ ಸಾಕಷ್ಟು ಎಷ್ಟು ಬೇಕೋ ಅಷ್ಟು ಸೊಪ್ಪನ್ನು ಕೊಟ್ಟೆ ಚಂದ್ರಿಕೆ ಹಾಕೋದು. ಪ್ಲಾಸ್ಟಿಕ್ ಚಂದ್ರಿಕೆ ಹಾಕಿದ ಮೇಲೆ ಎಷ್ಟು ದಿವಸಕ್ಕೆ ಗೂಡು ಬಿಡಿಸ್ತೀರಿ? ನಾವು 5 ದಿನಕ್ಕೆ ಬಿಡಿಸ್ತೀವಿ ಸರ್. 5 ದಿನ. ಮುಂಚೆ ಬಿದಿರಿನ ಚಂದ್ರಿಕೆ ಹಾಕ್ತಿದ್ರಿ? ಮೊದಲೆಲ್ಲ ಅದೇ ಮಾಡ್ತಿದ್ವಿ ಸರ್. ಈ ಪ್ಲಾಸ್ಟಿಕ್ಗೂ ಬಿದಿರಿಗೂ ಏನು ವ್ಯತ್ಯಾಸ ಅನ್ಸುತ್ತೆ? ತುಂಬ ಅನುಕೂಲ ಇದೆ ಸರ್. ಯಾವುದು? ಈ ಪ್ಲಾಸ್ಟಿಕ್ ಚಂದ್ರಿಕೆ ತುಂಬ ಅನುಕೂಲ ಇದೆ. ಆ ಬಿದಿರು ಚಂದ್ರಿಕೆಗೆ ಹುಳು ಆಯ್ಬೇಕಾಗಿತ್ತು, ಅದನ್ನ ಬಿಡಬೇಕಾಗಿತ್ತು, ಎತ್ತಿ ಇಡಬೇಕಾಗಿತ್ತು, ಇರುವೆ ಕಾಟ ನಮಗೆ, ಅದಕ್ಕೆಲ್ಲ ಕೋಲ್ ಕಟ್ಟಬೇಕಿತ್ತು, ದಾರ ಕಟ್ಟಬೇಕಿತ್ತು, ಸಾಕಷ್ಟು ಆಳುಗಳು ಬೇಕಿತ್ತು. ಈಗ ಸಾಕಷ್ಟು ಅನುಕೂಲ ಆಗಿದೆ ಸರ್ ಪ್ಲಾಸ್ಟಿಕ್ ಚಂದ್ರಿಕೆಯಿಂದ ಅಲ್ವೇ? ಆಮೇಲೆ ಗೂಡಿನ ಬಿಡಿಸೋದು, ಗುಂಜು ಬಿಡಿಸೋದು, ಅವಕ್ಕೆಲ್ಲ ಏನು ಯಂತ್ರಗಳಿಗೆ? ಇಲ್ಲ, ಯಂತ್ರ ಇಲ್ಲ ಸರ್. ಈಗ ಸದ್ಯಕ್ಕೆ ನಾವು ಮ್ಯಾನ್ಯುಯಲೇ ಮಾಡ್ತಾ ಇದ್ದೀವಿ, ಆಳುಗಳಿಂದ ಬಿಡಿಸ್ತಾ ಇದ್ದೀವಿ ಸರ್. ಬಿಡಿಸ್ತೀರ? ಎಲ್ಲಿಗೆ ತೊಗೊಂಡೋಗ್ತೀರಿ ಗೂಡನ್ನ? ರಾಮನಗರ ಸರ್. ಹೌದಾ? ಬೇರೆ ಇನ್ನೆಲ್ಲೂ ಹೋಗಲ್ಲ? ಕೊಡಲ್ಲ ಸರ್. ಇಲ್ಲೆಲ್ಲ ಕೆಲವು ಕಡೆ ಎಲ್ಲ ಪರ್ಚೇಸ್ ಮಾಡ್ತಾರೆ, ಬೇರೆಯವರೆಲ್ಲ ಬಂದು. ನಾನಂತೂ ಒಂದು ಸರಿ ಕೊಟ್ಟಿಲ್ಲ ಸರ್. ಸರ್ಕಾರದಿಂದ ಅನುದಾನ ತಗೊಂಡಿದ್ದೀನಿ, ಸರ್ಕಾರದ ಸವಲತ್ತು ತಗೊಂಡಿದ್ದೀನಿ, ಸರ್ಕಾರದ ಪಂಪ್ ತಗೊಂಡಿದ್ದೀನಿ, ಎಲ್ಲ ಸಬ್ಸಿಡಿ ಪಡ್ಕೊಂಡಿದ್ದೀವಿ. ನಾವ್ಯಾಕೆ ಸರ್ಕಾರಕ್ಕೆ ಮೋಸ ಮಾಡ್ಬೇಕು ಸರ್? ನಮ್ಮ ಗೂಡು ನೇರವಾಗಿ ಸರ್ಕಾರಕ್ಕೆ ಹೋಗಿ ಅಲ್ಲೇ ಬರ್ಬೇಕು. ಮಾರ್ಕೆಟ್, ಸರ್ಕಾರಿ ಮಾರ್ಕೆಟಿಗೆ ಹೋಗ್ಬೇಕು ಸರ್. ಸರ್ಕಾರಿ ಮಾರುಕಟ್ಟೆ ಇದೆ ಅಷ್ಟೇ, ನೀವೇನು ಸರ್ಕಾರಕ್ಕೆ ಏನು ಕೊಡಲ್ವಲ್ಲ? ಸರ್ಕಾರಕ್ಕೆ ಹೋಗುತ್ತಲ್ಲ ಸರ್. ಏನು ಅವರು ಅಧಿಕಾರಿಗಳು ಇಟ್ಕೊಂಡು ಅವರೆಲ್ಲ ಮಾಡ್ತಾ ಇಲ್ವ ಸರ್? ಅವ್ರಿಗೆಲ್ಲ ಉದ್ಯೋಗ ಎಲ್ಲಿ ಸಿಗುತ್ತೆ ಸರ್? ಸರಿನಪ್ಪ, ಆಯಿತು. ಈಗ ಮಾರುಕಟ್ಟೆನಲ್ಲಿ ನಿಮಗೆ ಒಳ್ಳೆ ದರ ಸಿಗುತ್ತೆ, ಮತ್ತು ಇಮಿಡಿಯೇಟ್ ಪೇಮೆಂಟ್ ಆಗುತ್ತೆ, ಏನು ಸಮಸ್ಯೆ ಇಲ್ಲ ಅಂತ? ಸಮಸ್ಯೆ ಇಲ್ಲ ಸರ್. ಈಗ ಅಲ್ಲ ಆನ್ಲೈನ್ ಆಗಿರೋದ್ರಿಂದ ಗೂಡು ಆಗಿ ಬರೋದು ಎಷ್ಟೋ ಅಷ್ಟೇ ಸರ್. ಗೂಡಿನ ಗುಣಮಟ್ಟ ಚೆನ್ನಾಗಿರಬೇಕು ಅಂತಾದರೆ ಅದು ಹಿಪ್ಪನೇರಳೆ ಸೊಪ್ಪಿನ ಮೇಲೆ ಅವಲಂಬಿತ ಆಗಿರುತ್ತೋ ಅಥವಾ ಸಾಕಣಾ ಪದ್ಧತಿ ಮೇಲೆ ಅವಲಂಬಿತವಾಗಿರುತ್ತೆ? ನನಗೆ ಗೊತ್ತಿರೋಂಗೆ ಸೊಪ್ಪು ಇಂಪಾರ್ಟೆಂಟ್ ಸರ್. ತೋಟ ನಿರ್ವಹಣೆ ಮಾಡಿ ಸೊಪ್ಪು ಒಳ್ಳೆ ಕ್ವಾಲಿಟಿಗಿದ್ರೆ ಗೂಡು ಚೆನ್ನಾಗಿ ಕ್ವಾಲಿಟಿ ಬರುತ್ತೆ. ಆಮೇಲೆ ನಿರ್ವಹಣೆನೂ ಕೂಡ ಮಾಡಬೇಕು ಸರ್. ಹುಳು ತಕ್ಕಾಗೆ ಸೊಪ್ಪು ಕೊಡಬೇಕು, ಮೇಯಿಸ್ಬೇಕು, ಅದನ್ನೆಲ್ಲ ತಿಳುವಾಗಿಡಬೇಕು, ಜಾಸ್ತಿ ಸೊಪ್ಪು ಕೊಡಬೇಕು. ಅದು ಹೇಗೆ ಮೇಯ್ಕೊಳ್ಳುತ್ತೆ ಹಾಗೆಲ್ಲ ಸೊಪ್ಪು ಕೊಟ್ಟರೆ ಸ್ವಲ್ಪ ಕ್ವಾಲಿಟಿ ಬರುತ್ತೆ ಸರ್. ಮಹೇಶ್ ಅವ್ರಿಗೆ ರೇಷ್ಮೆ ಬಿಟ್ಟು ಬೇರೆ ಏನು ಬೆಳಿಬೇಕು ಅಂತ ಅನ್ನಿಸ್ಲಿಲ್ವೇ? ಅದೇ ತೋಟಗಾರಿಕೆಗೆ ಹೋಗ್ತಾ ಇದ್ದೀನಿ ಸರ್. ಈಗ ಆಳುಗಳು ಸಮಸ್ಯೆ ಆಗ್ತಾ ಇದೆ, ರೇಷ್ಮೆನೂ ಮಾಡಬೇಕು, ತೋಟಗಾರಿಕೆಲ್ಲೂ ಹೋಗ್ಬೇಕು ಅಂತಿದ್ದೀನಿ ಸರ್. ಆಸಕ್ತಿ. ತೆಂಗು ಹಾಕಿದ್ದೀರಾ? ತೆಂಗು ಹಾಕಿದ್ದೀನಿ ಸರ್. ಇನ್ನೇನು ಹಾಕಬೇಕು ಅಂದ್ಕೊಂಡಿದ್ದೀರಿ? ಈಗ ಸ್ವಲ್ಪ ಅಡಿಕೆ ಮಾಡಬೇಕು ಅಂತಿದ್ದೀನಿ. ಯಾಕೆ? ತೆಂಗಿನ ಜೊತೆ ಅಡಿಕೆನೂ ಇದ್ದರೆ ಸ್ವಲ್ಪ ಸಹಾಯ ಆಗುತ್ತೆ ರೈತಂಗೆ ಅಂತ. ಓಕೆ, ಎಕನಾಮಿಕ್ಸ್. ಹೌದು ಸರ್. ಆಮೇಲೆ ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ ಸರ್ ನಾನು. ಸ್ವಲ್ಪ ಅಂದರೆ ಒಂದೂವರೆ ಎಕರೆಲಿದೆ ಸರ್ ಈಗ. 1.5 ಎಕರೆ? ಹೌದು. ಅದೇ ಸ್ವಲ್ಪನೇ? ಇನ್ನೇನು ಸರ್, ಎಲ್ಲ ಮಲೆನಾಡಲ್ಲೆಲ್ಲ 10 ಎಕರೆ 20 ಎಕರೆ 50 ಎಕರೆ ಬೆಳೀತಾರೆ. ನೀವು ಬಯಲುಸೀಮೆನವರಲ್ವೇ? ಬಯಲುಸೀಮೆಲ್ಲ ಅಂತ ಇಳುವರಿ ಬರ್ತಾರೆ ಸರ್. ನಾನು ಸುಮ್ಮನೆ ಸ್ಯಾಂಪಲ್ಗೆ. ಎಷ್ಟು ವರ್ಷ ಆಯಿತು ನೀವು ಗೋಡಂಬಿ ಹಾಕಿ? 4 ವರ್ಷ ಆಗಿದೆ ಸರ್. ಯಾವ ತಳಿ ಅದು? ವೆಂಗ್ಯುಲರ್ 4 ಅಂತ ಸರ್. ವೆಂಗುರ್ಲಾ. ಯಾಕೆ ಹಾಕಿದ್ರಿ ಗೋಡಂಬಿ? ಅಲ್ಲಿ ನಮ್ಮ ತೋಟಗಾರಿಕೆಯಲ್ಲಿ ಒಬ್ರು ಸ್ನೇಹಿತರಿದೆ ಸರ್, ಅವ್ರಿಗೆ ಹೊಸ್ದಾಗಿ ಬಂದಿದೆ, ಹಾಕಿ ನೋಡೋಣ ಅಂತೇಳಿ ಹಾಕ್ಸಿದ್ರು ಸರ್. ಹಾಗಾಗಿ ಆಸಕ್ತಿಯಿಂದ ಆಗ್ತೆ. ಬಟ್ ಅಲ್ಲಿ ನಾನು ಹೇಳ್ದಂಗೆ ಭೂಮಿ ಕ್ವಾಲಿಟಿ ಇಲ್ಲ ಸರ್. ಕ್ವಾಲಿಟಿ ಇಲ್ಲದ ಭೂಮಿಯಲ್ಲೇ ಬೆಳೆಯೋದು ಗೋಡಂಬಿನ? ಆದರೂ ಅದು ಚೆನ್ನಾಗಿ ಡೆವಲಪ್ ಆಗ್ಬೇಕಾದ್ರೆ ಅದಕ್ಕೂ ಬೇಕು ಸರ್. ಬೇಕು, ಬೇರೆ ಆಳಕ್ಕೆ ಹೋಗ್ಬೇಕು. ಈಗ ಡೆವಲಪ್ ಆಗಿಲ್ವೇ? ಅದು ಭೂಮಿ ಇಲ್ವಲ್ಲ ಸರ್, ಕ್ವಾಲಿಟಿ ಇಲ್ವಲ್ಲ. ಹಂಗಾಗಿ ಗಿಡ ಇರೋಷ್ಟು ಚೆನ್ನಾಗಿದೆ, ಗೋಡಂಬಿ ಬಿಡ್ತಿಲ್ವೇ? ಬಿಡ್ತಾ ಇದೆ ಸರ್, ಬಿಡ್ತಾ ಇದೆ. ಬಟ್ ಕ್ವಾಲಿಟಿ ಗೋಡಂಬಿ ಬರ್ತಾ ಇಲ್ಲ. ಅಂದರೆ ಈಗ ನೀವು ಅದನ್ನು ಪ್ರೋಸೆಸ್ ಮಾಡೋದು ಕಲ್ತ್ಕೊಂಡಿದ್ದೀರಾ? ಪ್ರೋಸೆಸ್ ಇಲ್ಲ ಸರ್, ಅದನ್ನೆಲ್ಲ ಬಿಡಿಸ್ತೀವಿ, ಯಾರು ವ್ಯಾಪಾರಕ್ಕೆ ಬಂದು ತಗೊಂಡು ಹೋಗ್ತಾರೆ ಸರ್. ಓಕೆ. ಹಣ್ಣೇನು ಮಾಡ್ತೀರಿ? ಹಣ್ಣೆಲ್ಲ ಮೇಕೆಗಳು ಕೊಡ್ತೀವಿ. ಸ್ವಲ್ಪ ಮೇಕೆ ತಿನ್ನತ್ತಾ? ತಿನ್ನುತ್ತೆ ಸರ್. ಹೌದಾ? ಬೀಜನ ಹಾಗೆ ಕೊಟ್ಬಿಡ್ತೀವಿ? ಬೀಜ ಅದನ್ನೆಲ್ಲ ಕ್ಲೀನಾಗಿ. ಎಷ್ಟು ಬೀಜ ಸಿಗುತ್ತೆ? ಈಗ ನನಗೆ ಒಂದು ಸರಿ ಒಂದು 8 ಕ್ವಿಂಟಲ್ ಆಗಿತ್ತು ಸರ್. ಒಂದ್ಸಲ 6 ಕ್ವಿಂಟಲ್ ಆಗಿತ್ತು. ಒಂದು ಸಣ್ಣ ಪ್ರೊಸೆಸಿಂಗ್ ಪ್ಲಾಂಟ್ ಹಾಕೊಂಡ್ಬಿಟ್ಟು ಗೋಡಂಬಿನೇ ಮಾರ್ಬಿಡಿ. ಅಲ್ಲ, ಮಾಡಲಿಕ್ಕೆ ಅದಕ್ಕೆಲ್ಲ ಸಾಕಷ್ಟು ಹಣ ಬೇಕು ಸರ್, ಆಮೇಲೆ ಜಾಸ್ತಿ ಇರಬೇಕು. ಹಾಗಾಗಿ ಬೀಜನೇ ಹಾಗೆ ಕೊಟ್ಬಿಡ್ತೀವಿ ಸರ್. ಆಮೇಲೆ ಇನ್ನೇನಿದೆ ಬೆಳೆ? ಅದೇ ತೆಂಗು ಈಗ ಸದ್ಯಕ್ಕೆ ಇರೋದು ಸರ್. ಅಡಿಕೆ ಈಗ ಮಾಡಬೇಕು ಅಂತ ಇದ್ದೀನಿ. ಗೋಡಂಬಿ ಇದೆ ಸರ್. ಮಾವು, ಸೀಬೆ, ಸಪೋಟ? ಮಾವು ಇದೆ ಸರ್, ಮನೆಗೆ ಅಂತ ಒಂದು 10-15 ಗಿಡ ಹಾಕೊಂಡಿದ್ದೀನಿ ಸರ್. ಸೀಬೆ ಸಪೋಟ ಎಲ್ಲ ಇದೆ ಸರ್. ಎಲ್ಲ ಮನೆಗೆ ಹಾಕೊಳ್ಳೋಂಗೆ ಇದ್ದೀನಿ ಸರ್. ಇಂಥ ಗಿಡ ಇಲ್ಲ ಅನ್ನೋಂಗಿಲ್ಲ ನಿಮ್ಮ ತೋಟದಲ್ಲಿ? ಹಂಗೆ ಅನ್ನೋಕ್ಕಾಗಲ್ಲ. ಈಗ ನಿಂಬೆ ಗಿಡ ಹಾಕಿದ್ದೀನಿ, ಈಗ ಒಂದು ಸಪೋಟ ಗಿಡ ಇದೆ, 1-2 ಮಾವಿನ ಗಿಡ ಇದೆ. ಆ ಥರ ಮನೆಗೆ ಏನು ಬೇಕೋ ಹಾಕೊಂಡಿದ್ದೀವಿ. ಸಂತೋಷವಾಗಿದ್ದೀರಾ ಮಹೇಶ್ ಅವರು? ಸಂತೋಷವಾಗಿದ್ದೀನಿ ಸರ್. ಓಕೆ. ಮುಂದಿನ ಯೋಜನೆಗಳು?
ಇನ್ನೂ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? ಅದೇ ರೇಷ್ಮೆ ಸ್ವಲ್ಪ ವಿಸ್ತರಣೆ ಮಾಡೋಣ ಅಂತ ಸರ್. ಇನ್ನೂ ಎಷ್ಟು ಎಕರೆ ಮಾಡುವ ಅಂತಿದ್ರಿ? ಇನ್ನೊಂದು 2 ಎಕರೆ ಮಾಡೋಣ ಅಂತಿದ್ದೀನಿ ಸರ್. 3.5 ಇನ್ನೊಂದು 2 ಎಕರೆ. ಮತ್ತು ಮನೆ ಕಟ್ತೀರಾ? ಇಲ್ಲ ಸರ್, ಇದೇ ಸಾಕಾಗೋದಿಲ್ಲ ಸರ್. ಈಗ ದೊಡ್ಡ ಮನೆ ಮಾಡಿರೋದೇ ಸಾಕಾಗುತ್ತೆ. ಸಾಕು. ಒಂದು 1508 ಮೈಸೂರಿನ STD ಕೋಡ್ 0821. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ. ಮರೆಯದಿರಿ, ಜುಲೈ 22 ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ವನ ಮಹೋತ್ಸವ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾಡು ಕಾಡಂದರೆ ಕಾಡೇನ ಬಳ್ಳಿಸಲೆ ಕಾಡಿನ ಒಳಗೇರೆ ತಿಳಿಲಾರೆ. ಒಳ್ಳೆಯದಾಗಲಿ ಮಹೇಶ್ ಅವರೇ. ನಮ್ಮ ಕೇಳುಗರು ನಿಮ್ಮನ್ನು ನೇರವಾಗಿ ಸಂಪರ್ಕ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅಂತಾದರೆ ನಿಮ್ಮನ್ನು ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ತೀರಾ ಸರ್? ನನ್ನ ಫೋನ್ ಸಂಖ್ಯೆ 9448254564. ಇನ್ನೊಮ್ಮೆ ಹೇಳ್ತೀರಾ? 9448254564. ಇನ್ನೂ ಒಂದು ಸರಿ ಹೇಳ್ಬಿಡಿ. 9448254564. ಒಳ್ಳೆಯದು ಮಹೇಶ್ ಅವರೇ. ಇದುವರೆಗೂ ವ್ಯವಸಾಯದ ತಮ್ಮ ಅನುಭವಗಳನ್ನು ಭಾಳ ಸೊಗಸಾಗಿ ನಮ್ಮ ಜೊತೆ ಹಂಚ್ಕೊಂಡ್ರಿ. ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ಕಾರ ಸರ್.